ಓಂ ಶಾಂತಿ. ಇಂದಿನ ಮುರಳಿಯ ದಿನಾಂಕ 19/4/2025. मुरली महावाक्यಗಳು मीठे बच्चे, बेहद बाबा के साथ वफादार रहो तो पूरी माइट मिलेगी, माया पर जीत होती जाएगी. ಮಧುರ ಮಕ್ಕಳೇ, ಬೇಹದ್ದಿನ ತಂದೆ ಜೊತೆಗೆ ಪೂರಾ ವಿಶ್ವಾಸಿಯಾಗಿದ್ದಾಗ ಬಾಬಾರವರಿಂದ ಪೂರ್ಣ ಶಕ್ತಿ ಸಿಗುವುದು ಹಾಗೂ ಮಾಯೆ ಮೇಲೆ ವಿಜಯ ಆಗ್ತಾ ಹೋಗ್ತೀರಿ. ಬೇಹದ್ದಿನ ತಂದೆ ಜೊತೆಗೆ ವಿಶ್ವಾಸಿ ಪ್ರಾಮಾಣಿಕರಾಗಿರುವುದು ಅಂತಂದರೆ, ಬಾಬಾ ಯಾವ ನಾಲೆಡ್ಜ್, ಯಾವ ಲೈಟ್ ನಮಗೆ ಕೊಟ್ಟಿದ್ದಾರೆ, ಅದರಲ್ಲಿ ಬಾಬಾ ನಮಗೆ ಇದನ್ನು ಸ್ಮೃತಿಗೊಳಿಸಿದ್ದಾರೆ. ಮಕ್ಕಳೇ, ಶಿವ ಬಾಬಾರವ್ರದ್ದು ಏನು ಮಹಿಮೆ ಇವೆಯೋ ಅವು ಮಕ್ಕಳ ಮಹಿಮೆ ಇದೆ. ನೀವು ಸಹ ಶಾಂತಿ ಸಾಗರನ ಮಕ್ಕಳು, ಶಾಂತ ಸ್ವರೂಪ ಆತ್ಮ ಆಗಿದ್ದೀರಿ. ಸರ್ವಶಕ್ತಿವಂತ ತಂದೆಯ ಮಕ್ಕಳು ನೀವು, ಮಾಸ್ಟರ್ ಸರ್ವಶಕ್ತಿವಾನ್ ಆಗಿದ್ದೀರಿ. ಹೀಗೆ ಬಾಬಾ ತನ್ನೆಲ್ಲ ಮಹಿಮೆಗಳನ್ನು ಮಕ್ಕಳ ಮಹಿಮೆ ಆಗಿದವನ್ನೋದನ್ನು ಅನ್ನುವಂತಹ ನಾಲೆಡ್ಜ್, ಲೈಟ್ ಬಾಬಾ ನಮ್ಗೆ ಕೊಟ್ಟಿದ್ದಾರೆ. ಆ ನಾಲೆಡ್ಜ್, ಆ ಲೈಟ್ ಮೇಲೆ ವಿಶ್ವಾಸ ಇಡೋದು, ಬಾಬಾ ಕೊಟ್ಟಂಥ ಯಾವ ಮಹಿಮೆಗಳಿದಾವೋ ಆ ಮಹಿಮೆಗಳ ಸ್ವರೂಪರಾಗುವುದೇ ಬಾಬಾರವ್ರಿಗೆ ವಫಾದಾರಾಗೋದು. ಅಂದರೆ ಯಾವ ಮಹಿಮೆ ಬಾಬಾ ನನಗೆ ಹೇಳಿದ್ದಾರೋ ಅದು ಸತ್ಯ. ಬಾಕಿ ಯಾವುದು ಕಮ್ಜೋರಿ ರೋಲ್ ಒಳಗಿದ್ದಾವೆ, ಮನಸ್ಸಿನೊಳಗಿದ್ದಾವೆ, ಅದು ಸತ್ಯ ಅಲ್ಲ. ಅದನ್ನು ಸತ್ಯ ಅಂತ ತಿಳ್ಕೊಂಡು ನಡೆಯುವುದೇ ಬಾಬಾಗೆ ಬೇವಫಾ. ಅರ್ಥಾತ್ ಅದು ನಾ ಅಲ್ಲ. ಕಮ್ಜೋರಿ ನಾನಲ್ಲ, ಕ್ರೋಧಿಯೂ ನಾನಲ್ಲ, ಅಶಾಂತನೂ ನಾನಲ್ಲ, ದುಃಖಿ ನಾನಲ್ಲ. ಅಂದಮೇಲೆ ಮಾಯೆಯ ಪ್ರಾಪರ್ಟಿ, ಮಾಯೆಯ ಮಹಿಮೆಗಳು ನನ್ನವಲ್ಲ. ನನ್ನ ಮಹಿಮೆ ಕೇವಲ ಬಾಬನ ಮಹಿಮೆ, ನನ್ನ ಮಹಿಮೆಯಾಗಿದ್ದಾವ ತಂದಮೇಲೆ ಆ ಮಹಿಮೆಯ ಸ್ವರೂಪ ಆಗುವುದಕ್ಕಾಗಿ ಈ ಮೈಂಡಿಗೆ ಪುರುಷಾರ್ಥ ಮಾಡಿಸ್ತಾ, ಅದೇ ಸ್ಮೃತಿಯಲ್ಲಿ ಇರ್ತಾ, ಸದಾ ಬಾಬಾರ ಸಂಘದಲ್ಲಿ ಇರುವುದೇನಿದೆ ಇದು ವಫಾದಾರಿ. ಆಗ ಆತ್ಮನಲ್ಲಿ ಬಾಬಾರವರಲ್ಲಿರುವಂಥ ಮೈಟ್, ಪವರ್ ಆತ್ಮಕ್ಕೆ ಸಿಗ್ತಾ ಹೋಗ್ತದೆ, ಮನಸ್ಸಿಗೆ ಸಿಗ್ತಾ ಹೋಗ್ತದೆ. ಆಗ ಮಾಯೆ ಮೇಲೆ ವಿಜಯ ಆಗೋದು ಭಾಳ ಸಹಜ ಆಗ್ತದೆ. ಅದಕ್ಕಾಗಿ ಮಾಯಾ ಅಂದರೆ ಏನು? ಯಾವುದೂ ಸತ್ಯ ಅಲ್ಲ, ಅದು ಸತ್ಯ ಅಂತ ತಿಳ್ಕೊಂಡು ನಡೆಯುವುದೇ ಮಾಯಾ. ಸೊ ಮಾಯೆ ಮೇಲೆ ವಿಜಯ ಆಗಬೇಕು ಅಂದರೆ ಶಕ್ತಿ ಬೇಕು. ಶಕ್ತಿ ಸಿಗ್ತದೆ ಬಾಬಾರಿಗೆ ವಫಾದಾರ ಆಗೋದ್ರಿಂದ, ಪ್ರಾಮಾಣಿಕಿರೋದ್ರಿಂದ. ಬಾಬಾರವರಿಗೆ, ಪರಮಾತ್ಮ ತಂದೆಗೆ ವಫಾದಾರ ಆಗೋದು ಅಂತಂದರೆ, ನಾನು ನನ್ನ ಸತ್ಯ ಅರಿವಿನೊಳಗೆ ನಾ ಯಾರು ಅನ್ನುವಂತಹ ಸತ್ಯವನ್ನು ಅರಿತು ಜೀವನ ಮಾಡೋದು, ಡ್ರಾಮಾದ ಖೇಲನ್ನು ಎಂಜಾಯ್ ಮಾಡೋದು, ಆಮೇಲೆ ಸಾಕ್ಷಿಯಾಗಿ ಈ ನಾಟಕವನ್ನು ನೋಡೋದು. ಜೂಟ ಡ್ರಾಮಾ, ಅಸತ್ಯ ಡ್ರಾಮಾದಲ್ಲಿ ಯಾವುದೇ ಅಪೇಕ್ಷೆ ಇಡದೆ, ಬನಿ ಬನಾಯಿ ಡ್ರಾಮಾ, ಮಾಡಲ್ಪಟ್ಟಂತಹ ನಾಟಕದಲ್ಲಿ, ಪ್ರೀ ರೆಕಾರ್ಡೆಡ್ ಆಗ್ತಾ ಇರುವಂತಹ ನಾಟಕದಲ್ಲಿ ಯಾವ ಅಪೇಕ್ಷೆಯನ್ನು ಇಡದೆ, ಇಚ್ಛಾ ಮಾತ್ರ ಅವಿದ್ಯಾನಾನಾತ್ಮ, ನನ್ನ ಮೂಲ ಸ್ಥಿತಿಯಲ್ಲಿ ಬಾಬನ್ ಸಮಾನ ಸ್ಥಿತಿಯಲ್ಲಿ ಇರುವುದೇ ತಂದೆಯ ಜೊತೆಗೆ ವಫಾದಾರ್ ವಿಶ್ವಾಸಿಯಾಗಿ ನಡೆಯೋದಾಗಿದೆ. ಆಗಲೇ ಆತ್ಮ ಶಕ್ತಿಶಾಲಿಯಾಗಿ ಈ ಮಾಯೆಯ ಮೇಲೆ ವಿಜಯ ಆಗಕ್ಕೆ ಸಾಧ್ಯ ಇದೆ. ಇಂದಿನ ಮುರಳಿಯ ಪ್ರಶ್ನೆ, ಬಾಬಾ ಕೆ ಪಾಸ್ ಮುಖ್ಯ ಅಥಾರಿಟಿ ಕೌನ್ಸಿ ಹೇ, ಉಸ್ಕಿ ನಿಶಾನಿ ಕ್ಯಾ ಹೇ? ಬಾಬಾರವರ ಹತ್ತಿರ ಮುಖ್ಯ ಅಥಾರಿಟಿ ಯಾವುದಾಗಿದೆ, ಅದರ ನಿಶಾನಿ ಯಾವುವು? ಬಾಬಾ ಕೆ ಪಾಸ್ ಮುಖ್ಯ ಹೇ ಜ್ಞಾನ ಕಿ ಅಥಾರಿಟಿ. ಬಾಬಾರವರ ಹತ್ತಿರ ಮುಖ್ಯವಾಗಿ ಜ್ಞಾನದ ಅಥಾರಿಟಿ ಇದೆ. ಬಾಬಾರವರ ಹತ್ತಿರ ಮುಖ್ಯವಾಗಿ ಜ್ಞಾನದ ಅಥಾರಿಟಿ ಇದೆ. ಬಾಬಾ ಅಂದರೆ ಪರಮಾತ್ಮ, ಭಗವಂತ ಈ ಜಗತ್ತಿನಲ್ಲಿ ಬಂದಿದ್ದಾರೆ ಅನ್ನಲಿಕ್ಕೆ ಪ್ರೂಫ್ ಏನು ಅಂತಂದರೆ ಅವ್ರು ಕೊಡುವಂಥ ಸತ್ಯಜ್ಞಾನ. ಭಗವಂತ ಇವರೇ ಅಂತ ಯಾವಾಗ ತಿಳ್ಕೊಳ್ಳಿಕ್ಕೆ ಸಾಧ್ಯ ಅಂದರೆ ಅವ್ರ ಹತ್ರ ಇರುವಂಥ ಸತ್ಯ ಜ್ಞಾನ, ಇದರಿಂದ ಜೀವನ್ ಮುಕ್ತಿ ಮತ್ತು ಮುಕ್ತಿ ಪ್ರಾಪ್ತಿಯಾಗ್ತದೋ ಆ ಸತ್ಯ ಜ್ಞಾನವೇ ಇವರು ಭಗವಂತ ಅನ್ನಲಿಕ್ಕೆ ಒಂದು ಪೆಚಾನ್ ಆಗಿದೆ. ಅಂಥ ಒಂದು ಸತ್ಯ ಜ್ಞಾನ ಬಾಬಾರವ್ರ ಮೂಲಕ ನಮಗೆ ಸಿಗ್ತಾ ಇದೆ. ಜ್ಞಾನ ಸಾಗರ್ ಹೇ, ಇಸಿಲಿಯೇ ತುಮ್ ಬಚ್ಚೋಂಕೋ ಪಢಾಯಿ ಪಢಾತೆ ಹೇ. ಬಾಬಾರ ಹತ್ರ ಇರುವಂಥ ನಾಲೆಡ್ಜ್ ಸಾಗರೋಪಾದಿಯಲ್ಲಿದೆ. ಜ್ಞಾನ ಸಾಗರ ಬಂದು ನಾವು ಮಕ್ಕಳಿಗೂ ಓದಿಸ್ತಿದ್ದಾರೆ. ಆಪ್ ಸಮಾನ್ ನಾಲೆಜ್ಫುಲ್ ಬನಾತೆ ಹೇ. ಬಾಬಾ ನಮ್ಮನ್ನೂ ಸಹ ತಮ್ಮ ಸಮಾನ್ ನಾಲೆಜ್ಫುಲ್ ಮಾಡ್ತಾರೆ. ಬಾಬಾ ನಮ್ಮನ್ನು ನಾಲೆಜ್ಫುಲ್ ಮಾಡೋದು, ತನ್ನ ಸಮಾನ ಮಾಡೋದು ಅಂತಂದರೆ
ತನ್ನ ಹತ್ತಿರ ಇರುವಂಥ ಸತ್ಯ ಜ್ಞಾನವನ್ನು ಮಕ್ಕಳಿಗೆ ಕೊಟ್ಟಾಗ ಬಾಬಾ ಭಗವಂತ ಆಗಿರೋದೇ ಎದಕ್ಕಾಗಿ ಅಂತಂದರೆ ನಾಲೇಜ್ನ ಕಾರಣದಿಂದ. ಆ ನಾಲೇಜನ್ನು ನಮಗೂ ಕೊಟ್ಟಾಗ ಆತ್ಮಗಳಿಗೆ ಆಗ ನಾವು ಆತ್ಮ ತಂದೆಯ ಸಮಾನರಾಗ್ತೇವೆ. ತುಮ್ಹಾರೆ ಪಾಸ್ ಪಢಾಯಿ ಕಿ ಏಮ್ ಆಬ್ಜೆಕ್ಟ್ ಹೇ, ಪಢಾಯಿ ಸೆ ಹಿ ತುಮ್ ಊಂಚ್ ಪದ್ ಪಾತೆ ಹೋ. ತಮ್ಮ ಹತ್ತಿರ ಈ ವಿದ್ಯೆಯನ್ನು ಓದಿದ ಮೇಲೆ ಏನು ಪ್ರಾಪ್ತಿ ಆಗ್ತದೆ, ಯಾವ ಪದವಿಯನ್ನು ಪಡಿತೀವಿ, ಯಾವ ಅವಸ್ಥೆಯನ್ನು ಹೊಂದುತ್ತೀವಲ್ಲ, ಆ ಗುರಿ ಮತ್ತು ಉದ್ದೇಶ ಇದೆ. ಈ ವಿದ್ಯೆಯಿಂದ ತಾವು ಶ್ರೇಷ್ಠ ಪದವಿಯನ್ನು ಪ್ರಾಪ್ತ ಮಾಡಿಕೊಳ್ಳುತ್ತೀರಿ. ಬಾಬಾ ಈ ಸಮಯದಲ್ಲಿ ನಾವು ಎಲ್ಲ ಆತ್ಮಗಳನ್ನು ತಮ್ಮ ಸಮಾನ ನಾಲೆಜ್ಫುಲ್ ಮಾಡೋದು ಅಂದರೆ, ಈ ನಾಟಕದಲ್ಲಿ ಬರುವುದು ನಾಟಕದಲ್ಲಿದೆ, ನಾಟಕದಿಂದ ಡಿಟ್ಯಾಚ್ ಆಗಿ ನಾಟಕದಿಂದ ಪರೆ ಆಗುವುದು ಕೂಡ ನಾಟಕದಲ್ಲೇ ಇದೆ. ನಾಟಕದಲ್ಲಿ ಏನೆಲ್ಲ ಇದೆ ಎನ್ನುವಂಥ ಈ ನಾಟಕದ ಈ ಸೃಷ್ಟಿ ಚಕ್ರದ ನಾಲೇಜನ್ನು ಮತ್ತೆ ನಾವು ಆತ್ಮಗಳಿಗೆ ಕೊಟ್ಟು, ಹೇಗೆ ಬಾಬಾ ಒಬ್ಬ ಆ್ಯಕ್ಟರ್ ಆಗಿಯೂ ಕೂಡ ಈ ನಾಟಕದಲ್ಲಿ ಬಂದು ಕೂಡ ಈ ನಾಟಕದ ಪ್ರಭಾವದಲ್ಲಿ ಬರೋದಿಲ್ಲ, ಪ್ರಭಾವಿತ ಆಗೋದಿಲ್ಲ. ಇಲ್ಲಿ ಏನೆಲ್ಲ ಒಳ್ಳೆಯದು ಕೆಟ್ಟದಿದ್ರೂ ಕೂಡ ಹಾಗೆಯೇ ಬಾಬಾ ಈ ನಾಟಕದಲ್ಲಿ ರೋಲ್ ಪ್ಲೇ ಮಾಡ್ತಾ ಇರುವಂಥ ನಾವೆಲ್ಲ ಮಕ್ಕಳಿಗೆ, ನೀವು ನಾಟಕದಿಂದ ಪರೆಯಾಗಿರುವ ಸತ್ಯ ಆತ್ಮ ಇದ್ದೀರಿ, ನನ್ನ ಹಾಗೆ ನಿರಂತರ ನಿರಾಕಾರಿದ್ದೀರಿ. ನೀವು ನಾಟಕದಲ್ಲಿ ನಾಟಕ ಮಾಡ್ತಾ ಮಾಡ್ತಾ ನಾಟಕದ ಪ್ರಭಾವದಲ್ಲಿ ಬಂದಿದ್ದೀರಿ, ಅದಕ್ಕಾಗಿ ಇಷ್ಟು ದುಃಖಿಯಾಗಿದ್ದೀರಿ. ಅದಕ್ಕೆ ಈ ನಾಟಕದ ಪ್ರಭಾವದಿಂದ ಹೇಗೆ ಮುಕ್ತ ಆಗಬೇಕನ್ನುವಂಥ ನಾಲೇಜ್ ಬಾಬಾನೇ ಬಂದು ಕೊಟ್ಟು, ನಾಲೇಜ್ನ ಮೂಲಕ ಬಾಬಾ ನಮ್ಮೆಲ್ಲರನ್ನ ತಮ್ಮ ಸಮಾನ ಮಾಡಿಕೊಳ್ತಾರೆ. ಈ ಅಥಾರಿಟಿ ಬಾಬಾರ ಹತ್ರ ಇದೆ. ಈ ಒಂದು ವಿದ್ಯೆಯನ್ನು ಓದೋದ್ರಿಂದ ಈ ನಾಟಕದಲ್ಲಿ ಮತ್ತೆ ನಾವು ಶ್ರೇಷ್ಠ ಪದವಿಯನ್ನು ಪಡಿತೀವಿ. ಗೀತ್ ಬದಲ್ ಜಾಯೆ ದುನಿಯಾ ಹಮ್ ಬದಲೇಂಗೆ ನಹಿ. ಓಂ ಶಾಂತಿ. ಭಕ್ತ ಭಗವಾನ್ की महिमा करते हैं, अब तुम तो भक्त नहीं हो, तुम तो उस भगवान के बच्चे बन गए हो. ಭಕ್ತರು ಭಗವಂತನ ಮಹಿಮೆಯನ್ನು ಮಾಡ್ತಾರೆ, ಆದರೆ ನೀವು ಈಗ ಭಕ್ತರಲ್ಲ, ನೀವಂತೂ ಈಗ ಏನಾಗಿರಂದ್ರೆ ಭಗವಂತನ ಮಕ್ಕಳಾಗಿದ್ದೀರಿ. ವಹ ಬಿ ವಫಾದಾರ್ ಬಚ್ಚೆ ಚಾಹಿಯೆ. ಬಾಬಾರವರಿಗೆ ಮಕ್ಕಳು ಬೇಕು, ಆದರೆ ಎಂಥ ಮಕ್ಕಳು ಬೇಕಾಗಿದೆ? ವಫಾದಾರ್ ಬಚ್ಚೆ. ವಫಾದಾರ್ ಬಚ್ಚೆ ಅಂತಂದರೆ ವಿಶ್ವಾಸಿ ಮಕ್ಕಳು. ಎದ್ರ ಮೇಲೆ ವಿಶ್ವಾಸ? ಬಾಬಾ ನಮ್ಮಪ್ಪ, ಬಾಬಾ ನಿರಾಕಾರ, ಬಾಬಾ ಪರಮಾತ್ಮ ನಮ್ಮೆಲ್ಲರ ತಂದೆ, ಸರ್ವರ ಸದ್ಗತಿ ದಾತ ಅಂತ ತಿಳ್ಕೊಂಡಿದ್ದೀನಲ್ಲ, ಇದು ವಿಶ್ವಾಸ ಏನು? ಇಷ್ಟೇ ಅಲ್ಲ, ಬಾಬನ ಮೇಲೆ ವಿಶ್ವಾಸ ಅಂತಂದರೆ ಬಾಬಾ ನನಗೆ ಯಾವ ನಾಲೇಜ್ ಕೊಟ್ಟಿದ್ದಾರೆ, ನಾಲೇಜಲ್ಲಿ ಬಾಬಾ ನಮ್ಗೆ ಇದನ್ನು ತಿಳಿಸ್ಕೊಟ್ಟಿದ್ದಾರೆ, ಮಗು ನೀ ದುಃಖಿ ಅಲ್ಲ, ನೀನು ಸುಖ ಸ್ವರೂಪ ಆತ್ಮ ಇದಿ. ದುಃಖ ಕೇವಲ ನೀನು ಪ್ಲೇ ಮಾಡ್ತಾ ಇರುವಂಥ ಈ ರೋಲಲ್ಲಿದೆ, ಅದು ನಾಟಕದಲ್ಲಿದೆ. ನಾಟಕ ಸುಖ ದುಃಖದಿಂದ ಕೂಡಿದೆ, ನೀನು ದುಃಖಿ ಅಲ್ಲ ಅನ್ನುವಂಥ ನಾಲೇಜ್ ಏನು ಕೊಟ್ಟಿದ್ದಾರೆ, ಸುಖ ಸ್ವರೂಪಿದಿ, ನೀ ಬಾಪ್ ಸಮಾನಿದಿ ಅಂತ, ಅದ್ರ ಮೇಲೆ ವಿಶ್ವಾಸ. ಬಾಬಾ ಯಾವುದು ಇದು ನಾಟಕ ಸತ್ಯ ಅಲ್ಲ ಅಂತ ಹೇಳಿದ್ದಾರೆ, ಅದ್ರ ಮೇಲೆ ವಿಶ್ವಾಸ. ನೀ ಆತ್ಮ ಸುಖ ಸ್ವರೂಪಿದಿ, ನೀನು ತಂದೆಯ ಸಮಾನ್ ಮಾಸ್ಟರ್ ಸರ್ವಶಕ್ತಿಮಾನ್ ಆಗಿದ್ದೀಯಾ, ನೀನು ತಂದೆಯ ಸಮಾನ ದುಃಖಹರ್ತ ಸುಖಕರ್ತ ಆಗಿದ್ದೀಯಾ ಅನ್ನುವಂಥದ್ದೇನು ನನಗೆ ನಾಲೇಜ್ ಕೊಟ್ಟಿದ್ದಾರೆ, ಅದರ ಮೇಲೆ ವಿಶ್ವಾಸ ಇಟ್ಟು ಅದರ ಸ್ವರೂಪರಾಗಿ ಹಾಗೆಯೇ ಜೀವನ ಮಾಡೋದು. ಹೇಗೆ ಬಾಬಾ ಈ ವಿಶ್ವ ನಾಟಕದಲ್ಲಿ ಬಂದು ಈ ನಾಟಕದಲ್ಲಿ ನಾಟಕ ಮಾಡ್ತಾನೂ ಕೂಡ ನಾಲೇಜ್ ಕೊಡುವಂಥದ್ದೇನು ಆ್ಯಕ್ಟಿಂಗ್ ಮಾಡ್ತಿದ್ದಾರೆ ಬಾಬಾ ಮಕ್ಕಳಿಗೆ, ಆದರೆ ನಾಟಕದ ಪ್ರಭಾವದಲ್ಲಿ ಬಾಬಾ ಬರೋದಿಲ್ಲ, ಸುಖ ದುಃಖದ ಪ್ರಭಾವದಲ್ಲಿ ಬಾಬಾ ಬರೋದಿಲ್ಲ. ಹಾಗೆಯೇ ನಾವು ಮಕ್ಕಳನ್ನು ಬಾಬಾ ಅದೇ ರೀತಿ ತಮ್ಮ ಸಮಾನ ಮಾಡ್ತಿದ್ದಾರೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಬಾಬಾಗೆ ಎಂಥ ಮಕ್ಕಳು ಬೇಕು? ವಫಾದಾರ್ ಮಕ್ಕಳು, ಅಂದರೆ ವಿಶ್ವಾಸಿ ಮಕ್ಕಳು, ಪ್ರಾಮಾಣಿಕ ಮಕ್ಕಳು ಬೇಕು. ಹರ್ ಬಾತ್ ಮೇ ವಫಾದಾರ್ ರೇನಾ ಹೇ. ಬಾಬಾ ಅಂತಾರೆ, ಬಾಬಾ ಹೇಳಿದ ಪ್ರತಿ ಮಾತಿನಲ್ಲೂ ವಿಶ್ವಾಸ. ಹೀಗಲ್ಲ, ಬಾಬಾ ಹೇಳಿದಾರ ಸರ್ವಶಕ್ತಿ ಸಂಪನ್ನಿಧಿ ಅಂಥೇಳಿ, ಆದರೂ ನನ್ನಲ್ಲೆಲ್ಲ ಶಕ್ತಿ ಅದಾವ, ನಾ ಇನ್ನೂ ವೀಕ್ ಇದ್ದೀನಿ ಅಂತ ಕೆಲವರು BK ರೋಲ್ನಲ್ಲಿರುವಂಥ ಮನಸ್ಸುಗಳು ಈ ರೀತಿ ವಿಚಾರ ಮಾಡ್ತಾರೆ ಅಥವಾ ನೊಂದುಕೊಳ್ತಾರೆ. ಆದರೆ ಬಾಬಾ ಹೇಳ್ತಾರೆ ಪ್ರತಿ ಮಾತಿನಲ್ಲೂ ವಿಶ್ವಾಸ. ಅಂದರೆ ಬಾಬಾ ಯಾವ ವಿಷಯದಲ್ಲಿ ಏನೆಲ್ಲ ಹೇಳಿದ್ದಾರೆ ಆ ಎಲ್ಲ ವಿಷಯದಲ್ಲೂ ವಿಶ್ವಾಸ. ಅಂದರೆ ಬಾಬಾ ಹೇಳಿದ್ದಾರೆ ನನಗೆ, ನೀ ವೀಕ್ ಅಲ್ಲ, ನೀ ಕಮ್ಜೋರ್ ಅಲ್ಲ,
ನೀನು ಕ್ರೋಧಿನೂ ಅಲ್ಲ, ನೀನು ದುಃಖಿನೂ ಅಲ್ಲ. ಕ್ರೋಧ, ಭಲೆ ಕ್ರೋಧಕ್ಕೂ ಯಾರು ಪ್ರಭಾವಿತ ಆಗ್ತಾರಾ, ಅರ್ಥಾತ್ ಬೇರೆಯವ್ರು ಯಾರಾದರೂ ಒಬ್ಬ ವ್ಯಕ್ತಿ ನನ್ನ ಎದುರುಗಡೆ ಕ್ರೋಧ ಮಾಡ್ತಾರೆ, ಆ ಕ್ರೋಧ ನೋಡಿ ನಾನು ಹೇಳ್ತೀನಿ ಇವರು ಕ್ರೋಧ ಮಾಡಿದರು ಅಂತ. ಅವರು ಕ್ರೋಧ ಮಾಡಿಲ್ಲ, ಅವ್ರು ಆ್ಯಕ್ಟಿಂಗ್ ಮಾಡಿದ್ದಾರೆ. ಆದರೆ ಕ್ರೋಧ ಕಾಣಿಸ್ತಾ ಇದೆ ಅಂತಂದರೆ ಆ ಕ್ರೋಧ ಅಲ್ಲಿ ಇಲ್ಲ, ಕ್ರೋಧ ನನ್ನೊಳಗೆ ಇದೆ. ಆದರೆ ನಾ ಕ್ರೋಧಿ ಅಲ್ಲ. ಮೈಂಡ್ ಕ್ರೋಧಕ್ಕೆ ವಶೀಭೂತ ಆಗಿದೆ. ಆದರೆ ಕ್ರೋಧ ಮುಕ್ತ ಆಗೋದಕ್ಕಾಗಿ ಬಾಬಾ ಹೇಳ್ತಾರೆ, ಮಗು ನೀನು ಕ್ರೋಧನೂ ಅಲ್ಲ, ನೀನು ಪಾರ್ಟೂ ಅಲ್ಲ, ನೀನು ವ್ಯಕ್ತಿನೂ ಅಲ್ಲ, ಶರೀರನೂ ಅಲ್ಲ, ಈ ಜಗತ್ತಿನಲ್ಲಿ ಕಾಣ್ತಾ ಇರುವ ಯಾವುದೂ ರೋಲ್ ಸತ್ಯ ಅಲ್ಲ. ನೀನಂತೂ ಸತ್ಯ ಸ್ವರೂಪ ಆತ್ಮ ಇದೆ. ಈ ವಿಶ್ವ ನಾಟಕದಲ್ಲಿ ಯಾರೆಲ್ಲ ರೋಲ್ ಪ್ಲೇ ಮಾಡ್ತಾ ಇದ್ದಾರೆ ಆತ್ಮ, ಅವರೂ ಬಾಬ್ ಸಮಾನ ಅದಾರ. ಅದನ್ನು ನೀನು ನೋಡು. ಅದಕ್ಕೆ ಬಾಬಾ ಹೇಳ್ತಾರ, ನೀನು ಪ್ರತಿ ಬಾಬನಿಗೆ ವಿಶ್ವಾಸಿ ಪ್ರಾಮಾಣಿಕ ಮಕ್ಕಳು ಬೇಕು. ಅದು ಪ್ರತಿ ಮಾತಿನಲ್ಲೂ ಪ್ರಾಮಾಣಿಕತೆ ಬೇಕು. ಸ್ತ್ರೀ ಕೆ ಸಿವಾಯೇ ಪತಿ ಕೆ ಅಥವಾ ಪತಿ ಕೆ ಸಿವಾಯೇ ಸ್ತ್ರೀ ಕೆ और तरफ दृष्टि जाए तो उनको भी बेवफा कहेंगे ना. ಪತಿ ಪತ್ನಿ ಇರ್ತಾರೆ. ಪತಿ ಪತ್ನಿ ವಿಷಯದೊಳಗೆ ಪತ್ನಿದು ಏನಾದರೂ ಬುದ್ಧಿ ಬೇರೆ ಪುರುಷನ ಕಡೆಗೆ ಹೋಗ್ತದಂದ್ರೆ, ಅಥವಾ ಪತಿದು ಬುದ್ಧಿ ಬೇರೆ ಕಡೆಗೆ ಹೋಗ್ತದ ಅಂದರೆ, ನನ್ನ ಪತ್ನಿಗಿಂತ ಇವರು ಚಲೋ ಅಥವಾ ನನ್ನ ಪತಿಗಿಂತ ಇವ್ರು ಬೆಟ್ರ್ ಅನ್ನುವಂಥದ್ರ ಕಡೆಗೂ ಏನಾದರೂ ಹೋಗ್ತದತ್ತಂದ್ರೆ ಬಾಬಾ ಹೇಳ್ತಾರೆ, ಚಲೋ ಹೆಂಗೆ ನಿನಗೆ ಆ್ಯಕ್ಟಿಂಗ್ ಮಾಡಲಿಕ್ಕೆ ಕೇವಲ ಆ್ಯಕ್ಟರ್ ಪತ್ನಿಯಾಗಿ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರೆ, ಪತಿಯಾಗಿ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರೆ, ಮಕ್ಕಳಾಗಿ ಇಲ್ಲಿ ಆ್ಯಕ್ಟಿಂಗ್ ನಡೆದದ. ಯಾರೂ ಚಲೋನೂ ಇಲ್ಲ, ಕೆಟ್ಟನೂ ಇಲ್ಲ. ಆ್ಯಸ್ ಇಟ್ ಈಸ್ ಅವ್ರ ಪತಿ ರೂಪದಲ್ಲಿ ಸಿಕ್ಕಿದ್ದಾರೆ, ಪತಿಯ ರೂಪದಲ್ಲಿ ಸ್ವೀಕಾರ, ಪತ್ನಿ ರೂಪದಲ್ಲಿ ಸಿಕ್ಕಾಗ ಪತ್ನಿ ರೂಪದಲ್ಲಿ ಸ್ವೀಕಾರ ಮಾಡೋದಷ್ಟೆ. ಇವರು ಆ್ಯಕ್ಟರ್ ಆಗಿ ಬಂದಿದ್ದಾರಂಥೇಳಿ. ಅದಕ್ಕೆ ಬಾಬಾ ಹೇಳ್ತಾರೆ, ಹೇಗೆ ಅಲ್ಲಿ ಅವರು ಪತಿ ಪತ್ನಿ ವಿಷಯದಲ್ಲಿ ಬೇರೆ ಅನ್ಯರ ಮೇಲೆ ದೃಷ್ಟಿ ಹೋಗ್ತದ ಅಂತಂದ್ರೆ ಅದು ಹೆಂಗೆ ಬೇವಫ ಅಪ್ರಾಮಾಣಿಕ ಅಂತ ಹೇಳಾಗ್ತದೋ, ಇಲ್ಲಿಯೂ ಕೂಡ ಬೇಹದ್ ತಂದೆ ನಮ್ಮ ತಂದೆಯಾಗಿದ್ದಾರೆ. ಬೇಹದ್ ತಂದೆಗೆ ಎರಡು ರೀತಿಯ ಮಕ್ಕಳಿದ್ದಾರೆ. ವಫಾದಾರ್ ಮಕ್ಕಳು ಇದ್ದಾರೆ, ಬೇವಫಾದಾರ್ ಮಕ್ಕಳು ಇದ್ದಾರೆ. ಅಂದರೆ ಬಾಬಾ ಏನು ಹೇಳ್ತಾ ಇದ್ದಾರೆ ಅದ್ರ ಮೇಲೆ ವಿಶ್ವಾಸ ಇಲ್ಲ. ಅವರಿಗಿನ್ನೂ ಡ್ರಾಮಾದ ಮೇಲೆ ಮತ್ತು ಮಾಯೆ ಮೇಲೆ ವಿಶ್ವಾಸ ಇದೆ. ಅಸತ್ಯ ಯಾವುದಿದೆ ಅದಕ್ಕೆ ಅಸತ್ಯ ಅಂತ ಬಾಬಾ ಹೇಳಿದರು, ಸತ್ಯ ಅಂತ ತಿಳ್ಕೊಳ್ತಾರಂದ್ರೆ ಇದಕ್ಕೆ ಬೇವಫಾ ಅಪ್ರಾಮಾಣಿಕ ಮಕ್ಕಳು ಅಂತಾರೆ ಬಾಬಾ. ವಫಾದಾರ್ ಬನ್ಕರ್ ಫಿರ್ ಬೇವಫಾದಾರ್ ಬನ್ ಜಾತೆ. बाबा तो है हाईएस्ट अथॉरिटी, ऑलमाइटी है ना, तो उनके बच्चे भी ऐसे होने चाहिए. ಬಾಬಾ ಶಿವಬಾಬಾ ಹೇಳ್ತಾರೆ, ನಾನು ನನ್ನಲ್ಲಿರುವಂಥ ನಾಲೆಡ್ಜ್ ನೀವು ಮಕ್ಕಳಿಗೆ ಕೊಡ್ತಾ ನಿಮ್ಮನ್ನೂ ನಾನು ಜ್ಞಾನದ ಅಥಾರಿಟಿ ಉಳ್ಳವರನ್ನಾಗಿ ಮಾಡ್ತಿದ್ದೀನಿ, ಸತ್ಯವಂತರನ್ನಾಗಿ ಮಾಡ್ತಿದ್ದೀನಿ. ಅಂದಮೇಲೆ ನನ್ನ ಮಕ್ಕಳು ಅಂದಮೇಲೆ ಹೈಯೆಸ್ಟ್ ಅಥಾರಿಟಿಯ ಮಕ್ಕಳು, ಆಲ್ಮೈಟಿ ತಂದೆಯ ಮಕ್ಕಳು. ನೀವು ಕೂಡ ಮಾಸ್ಟರ್ ಸರ್ವಶಕ್ತಿವಾನ್ ಆಗಬೇಕು, ಅಥಾರಿಟಿ ಉಳ್ಳವರಾಗಬೇಕು. बाबा में ताकत है, बच्चों को रावण पर जीत पाने की युक्ति बतलाते, इसीलिए उनको कहा भी जाता है सर्वशक्तिमान. ಬಾಬಾನಲ್ಲಿ ಆ ತಾಕತ್ತಿದೆ. ಈ ನಾಟಕದಲ್ಲಿ ರಾವಣನ ಮೇಲೆ ವಿಜಯ ಆಗುವಂಥ ಯುಕ್ತಿ ಬಾಬಾ ಕೊಡುವ ನಾಲೆಜಲ್ಲಿದೆ. ಅಂದಮೇಲೆ ಆ ನಾಲೆಜನ್ನು ನೀವು ಯೂಸ್ ಮಾಡಿದಾಗ ಈ ನಾಟಕದಲ್ಲಿ ನೀವು ಈ ನಾಟಕವನ್ನು ಹೇಗೆ ಎಂಜಾಯ್ ಮಾಡಬೇಕು ಅನ್ನುವಂಥದ್ದು ಯಾವಾಗ ಬರ್ತದೋ, ರಾವಣನ ಮೇಲೆ ಏನು ವಿಜಯ ಆಗ್ತೀರಿ, ಅದಕ್ಕಾಗಿ ಬಾಬಾ ಹೇಳ್ತಾರೆ, ಈ ನಾಲೆಜಿಂದ ನೀವು ಸರ್ವಶಕ್ತಿಮಾನ್ ಆಗ್ತೀರಿ. ತುಂಬಿ ಶಕ್ತಿ ಸೇನಾ ಹೋನ, ನೀವು ಶಕ್ತಿ ಸೇನಾ ಆಗಿದ್ದೀರಿ. तो बच्चे तुम्हें अपने को पूरा संभालना है, कभी आवेश आदि न आए, योग युक्त पक्का चाहिए. बाबा ने समझाया है, वास्तव में तुम सब वानप्रस्थी हो. ಬಾಬಾ ಒಂದು ವಿಶೇಷ ಮಾತು ಮಹಾವಾಕ್ಯ ಹೇಳ್ತಾರೆ, ಮಕ್ಕಳೇ ನಿಮ್ಮ ಮೇಲೆ ಬಹಳ ಸಂಭಾಲನೆ ಇರಬೇಕು, ಎಂದೂ ಆವೇಶದಲ್ಲಿ ಬರಬಾರ್ದು, ಯೋಗ್ಯುಕ್ತ ಪಕ್ಕ ಆಗಿರಬೇಕು, ಎಂದೂ ಆವೇಶದಲ್ಲಿ ಬರಬಾರ್ದು. ಅಚಾನಕ್ಕಾಗಿ ಯಾವುದೋ ವಿಷಯದಲ್ಲಿ ಲಾಸ್ ಆಗಿರೋದ್ರಿಂದ ಅಥವಾ ನಮ್ಮ ಜೊತೆಗೆ ಬಹಳಷ್ಟು ಏನಾದರೂ ಆ ರೀತಿ ರೋಲ್ ಇರ್ತದೆ ಬೇರೆಯವ್ರದ್ದು, ನುಕ್ಸಾನ್ ಮಾಡಿದರು ಅಂತನೂ ಏನೋ ಅಂದರು, ಹೆಚ್ಚು ಕಡಿಮೆ ಮಾಡಿದರು ಅಂತ ರೋಲ್ನಲ್ಲಿ ಆವೇಶ ಬಂತು. ನಾನು ಆ್ಯಕ್ಟಿಂಗ್ ಮಾಡುವಂಥ ಈ ರೋಲ್ನಲ್ಲಿ ಆವೇಶ ಬಂತು ಅಂತ ತಿಳ್ಕೊಡ್ರಿ. ಆದರೆ ಆ ಆವೇಶ ನಾನಲ್ಲ ಅಂತ. ನಾನಂತೂ ಸತ್ಯ ಸ್ವಚ್ಛವಾದ ಚಿನ್ನ ಪವಿತ್ರ ಆತ್ಮ ಇದ್ದೀನಿ. ರೋಲ್ನಲ್ಲಿ ಆವೇಶ ಇದೆ, ಆದರೆ ಬಾಬಾ ಅಟೆನ್ಷನ್ ಕೊಡ್ತಾ ಇದ್ದಾರೆ, ಗಮನ ಕೊಡಿಸ್ತಾ ಇದ್ದಾರೆ, ಆವೇಶ ಬರಬಾರ್ದು ಅಂತ. ಆವೇಶ ಬರಬಾರ್ದು ಯಾಕೆ ಅಂದರೆ ನಾನು ಆವೇಶದಿಂದ ಪರೆಯಾಗಿರುವಂಥ ಸತ್ಯ ಶಾಂತ ಸ್ವರೂಪ ಆತ್ಮ ಇದ್ದೀನಿ. ಇದು ನಾಲೆಜ್, ಇದು ನೋವಿಂಗ್. ನನಗಿದು ನಾಲೆಜ್ ಇದೆ. ಕೇವಲ ನಾಲೆಜಿಂದ ನಾವು ಆವೇಶ ಮುಕ್ತ ಆಗಕ್ಕೆ ಸಾಧ್ಯ ಇಲ್ಲ.
ನಾಲೇಜ್ ಬಂದ ಮೇಲೆ ಆವೇಶ ನನ್ನ ಆತ್ಮನ್ ನೇಚರ್ ಅಲ್ಲ, ಭಲೇ ರೋಲ್ನಲ್ಲಿ ಬಂದಿದೆ, ಫಿಕ್ಸ್ ಅವಿನಾಶಿ ಆ್ಯಕ್ಟಿಂಗಲ್ಲಿ ಅದು ಭಲೇ ಬಂದಿದೆ. ಆದರೆ ಯಾವಾಗ ನಾನು ಈ ನಾಲೇಜ್ ಬರಲಿಕ್ಕೆ ಸೆಕೆಂಡ್ ಮಾತು ಸಾಕು, ಸೆಕೆಂಡ್ ಬೇಕು, ಟೈಮ್ ಅಷ್ಟೇ ಸಾಕು. ಆದರೆ ಆ ಸ್ಥಿತಿ ಬರಲಿಕ್ಕೆ, ಆ ಶಾಂತ ಸ್ಥಿತಿ ಬರಲಿಕ್ಕೆ ನಾನು ಸದಾ ಇಚ್ಛಾಮುಕ್ತ ಆತ್ಮ ಇದ್ದೀನಿ ಮತ್ತು ಈ ಎಲ್ಲ ಕ್ರೋಧ ಮುಕ್ತ ಆತ್ಮ ಇದ್ದೀನಿ ಎನ್ನುವಂಥ ನಾಲೇಜ್ ತಿಳ್ಕೊಳ್ಳಿಕ್ಕೆ ಸೆಕೆಂಡ್ ಬೇಕು. ಆದರೆ ಆ ಸ್ಥಿತಿಯಲ್ಲಿ ಆಗಲಿಕ್ಕೆ, ಆವೇಶ ಮುಕ್ತ ಆಗಲಿಕ್ಕೆ ಭಾಳ ಸಮಯದ ಪುರುಷಾರ್ಥ ಬೇಕಾಗ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಆವೇಶ ಬರದೇ ಇಲ್ದಂಗೆ ನೋಡ್ಕೊಡ್ರಿ, ಆದರೆ ಇನ್ನೊಬ್ಬರ ಆವೇಶನೂ ಸತ್ಯ ಅಂತ ತಿಳ್ಕೊಬೇಡ್ರಿ, ಅವರು ಅದರಿಂದ ಹೊರಗೆ ಬರುವಂಥ ಪುರುಷಾರ್ಥ ಮಾಡ್ತಿದ್ದಾರೆ. ಅದಕ್ಕೆ ಬಾಬಾ ಹೇಳ್ತಾರೆ, ಯೋಗಯುಕ್ತ ಪಕ್ಕಾ ಅವಸ್ಥಾ ಬೇಕು. ಬಾಬಾ ತಿಳಿಸ್ಕೊಟ್ಟಿದ್ದಾರೆ, ವಾಸ್ತವದಲ್ಲಿ ನೀವು ವಾನಪ್ರಸ್ಥಿ ಇದ್ದೀರಿ, ವಾಣಿಯಿಂದ ಪರೆ ಅವಸ್ಥಾ ನಿಮ್ದಾಗಬೇಕು ಅಂತ. ಅಂದರೆ ವಾಣಿಯಿಂದ ಪರೆ ಅರ್ಥಾತ್ ಯಾವ ಶಬ್ದದ ಈ ಜಗತ್ತಿದೆ, ಲೋಕ ಇದೆ, ಈ ಲೋಕದ ಮಾತು, ಸೀನ್ರೀಸ್ ಯಾವುದೂ ನೆನಪಿಗೆ ಬರದೆ ಈ ಡ್ರಾಮಾದಿಂದ ಪರ್ಯಾದ ಅವಸ್ಥಾ, ಹೇಗೆ ಶಿವಬಾಬಾ ನಿರಾಕಾರ ಅವಸ್ಥಾ ಸತ್ಯ ಸ್ವರೂಪದಲ್ಲಿ ಸ್ಥಿತ ಆಗಿರ್ತಾರೆ, ಹಾಗೆ ನಮ್ಮದೂ ಕೂಡ ವಾಣಿಯಿಂದ ಪರೆ ಪರಂಧಾಮದಲ್ಲಿ ಸ್ಥಿತ ಆಗಿರುವಂಥ ಅಭ್ಯಾಸ ಬೇಕು. ವಾನಪ್ರಸ್ಥಿ ಅರ್ಥಾತ್ ವಾಣಿ ಸೆ ಪರೆ ಘರ್ ಅವ್ರ ಬಾಬಾಕು ಯಾದ್ ಕರ್ನೆ ವಾಲೆ. ವಾನಪ್ರಸ್ಥಿ ಅಂತ ಯಾರಿಗೆ ಹೇಳ್ತಾರೆ ಬಾಬಾ? ಯಾರು ಮನೆಯನ್ನು ನೆನಪು ಮಾಡುವಂಥವ್ರು. ಮನೆ ಪರಂಧಾಮ ಅಂತಂದರೆ ಪರಮ ಅವಸ್ಥಾ, ಆತ್ಮದ್ದೇ ಪರಮ ಅವಸ್ಥಾ ಪರಂಧಾಮ್ ಅಂತ ಹೇಳಲಾಗ್ತದೆ. ಯಾರು ಸದಾ ತಮ್ಮ ಪರಮ ಅವಸ್ಥಾ ನೆನಪು ಮಾಡ್ಕೊಳ್ತಾರೋ, ಯಾರು ಸದಾ ಪರಮ ಅವಸ್ಥೆಯಲ್ಲಿರುವಂತಹ ಸುಪ್ರೀಂ ತಂದೆ ಬಾಬಾರವರ ನೆನಪು ಮಾಡ್ತಾರೋ, ಇದಕ್ಕೆ ಹೇಳಲಾಗ್ತದೆ ವಾನಪ್ರಸ್ಥ. ಇಸ್ಕೆ ಸಿವಾಯೇ ಕೋಯಿ ತಮ್ಮನ್ನಾ ನಹಿ. ಇದನ್ನು ಬಿಟ್ಟರೆ ಬೇರೆ ಯಾವ ಇಚ್ಛೆಯೂ ಇರಬಾರ್ದಂತಾರೆ ಬಾಬಾ. ಈಗ ನಾಟಕದಲ್ಲಿ ಮಗ ಇಷ್ಟು ಮಾರ್ಕ್ಸ್ ತೊಗೋಬೇಕು, ಮಗ ಈ ಕೋರ್ಸ್ ಮಾಡಬೇಕು, ಮಗಳು ಈ ರೀತಿ ನಡ್ಕೋಬೇಕು. ಬಾಬಾ ಹೇಳ್ತಾರ, ಭಲೇ ರೋಲ್ನ ಮುಖಾಂತರ ನೀವು ಅವರಿಗೆ ಗೈಡ್ ಮಾಡ್ಬೋದು. ಹಾಂ ಮಗು, ನೀನು ಈ ಥರ ಕೋರ್ಸ್ ಮಾಡು, ಮಗು ನೀನು ಈ ಥರ ನಡವಳಿಕೆ ನಡಿ, ನೀನು ಈ ಥರ ಮ್ಯಾನರ್ಸ್ ಕಲಿ ಅಂತ ಹೇಳ್ಬೋದೇ ಹೊರತಾಗಿ ಅಪೇಕ್ಷೆಯನ್ನು ಇಡುವುದು ಬಾಬಾ ಹೇಳ್ತಾರೆ ರಾಂಗ್. ಅಪೇಕ್ಷೆ ಇಡುವುದು ಬೇರೆ, ಅವರಿಗೆ ಗೈಡ್ ಮಾಡೋದು ಬೇರೆ. ಪೇರೆಂಟ್ ಅಂದಮೇಲೆ ಗೈಡ್ ಮಾಡೋದು ಬೇರೆ. ನಾನು ಹೇಳ್ತಿದ್ದೀನತ್ತಂದಮೇಲೆ ನಾ ಅಂದ್ಕೊಂಡಿದ್ದೀನತ್ತಂದ್ರೆ ನೀ ಹಿಂಗೆ ನಡಿಬೇಕು. ಹಿಂಗೆ ಒಂದು ವೇಳೆ ನಡೆಯೋದು ಆ ಮಗುವಿನ ರೋಲ್ನಲ್ಲಿಲ್ಲ ಅಂತಂದ್ರೆ ಏನಾಗ್ಬಿಡ್ತದ, ಅಪ್ಸೆಟ್, ದುಃಖಿ. ಅದಕ್ಕಾಗಿ ಜ್ಞಾನ ಮಾರ್ಗದಲ್ಲಿದ್ದೂ ಕೂಡ ದುಃಖಿ ಯಾಕೆ ಆಗ್ತಿದೆ ಅಂತಂದರೆ ಬಾಬಾ ಹೇಳ್ತಾರೆ, ಇಚ್ಛಾ ಇವ್ರು ಹೀಗೇ ನಡಿಬೇಕು, ಈ ಮಕ್ಕಳು ಹೀಗೇ ಆಗಬೇಕು, ಪತಿ ಹೀಗೇ ಇರಬೇಕು, ಪತ್ನಿ ಹೀಗೇ ನಡಿಬೇಕು, ಸಿಸ್ಟಮ್ ಹೀಗೆ ನಡಿಬೇಕು ಅನ್ನುವಂಥದ್ದೇನಿದೆಯಲ್ಲ, ಇದು ಇಚ್ಛಾ ಅಂತ ಹೇಳ್ತಾರೆ ಬಾಬಾ. ಅದಕ್ಕೆ ಈ ನಾಟಕದೊಳಗೆ ಇಷ್ಟು ವಾನಪ್ರಸ್ಥ ಆಗಬೇಕಲ್ಲ, ವಾಣಿ, ಶಬ್ದ, ಸೀನ್, ಘಟನೆಗಳು, ಮಾತುಗಳು ಏನೆಲ್ಲ ಇದೆ, ಸ್ಥಿತಿ ಎಲ್ಲದರಿಂದ ಪರೆ ಆಗಿರಬೇಕು. ಯಾವ ಇಚ್ಛೆಯೂ ಇರಬಾರ್ದು. ಹಮ್ಕೋ ಅಚ್ಚೆ ಕಪಡೆ ಚಾಹಿಯೇ ಯ ಸಬ್ ಹೇ ಚೀಚಿ ತಮನ್ನಾಯೇ. ಅಂಡರ್ಲೈನ್ ಬಾಬಾ ಹೇಳ್ತಾರೆ, ಈ ಜಗತ್ತಿನಲ್ಲಿ ಬಟ್ಟೆ ಹಾಕೋಬೇಕಾಗಿದೆ. ಕಲಿಯುಗದ ಡ್ರಾಮಾದ ಅನುಸಾರ ಈ ಯಾವ ರೀತಿ ಮರ್ಯಾದೆಯುಕ್ತ ಜೀವನ ಮಾಡಬೇಕು ಅನ್ನುವಂಥದ್ದು ಏನು ಡ್ರಾಮಾದಲ್ಲಿದೆ, ಅದರ ಅನುಸಾರ ಬಟ್ಟೆಗಳು ಹಾಕೋಬೇಕು. ಆದರೆ ಇದೇ ಥರ ಬಟ್ಟೆ ಹಾಕೋಬೇಕು, ಇಂಥ ಬಟ್ಟೆಗಳಿಂದ ನಾನು ಖುಷಿ ಪಡಬೇಕಂತಿದೆಯಲ್ಲ, ಇವೆಲ್ಲ ಚೀಚಿ ಇಚ್ಛೆಗಳು ಅಂತಾರೆ ಬಾಬಾ. ಹಿಂಗೆ ಡ್ರೆಸ್ ಹಾಕೋಬೇಕು, ಹಿಂಗೆ ಸ್ಟೈಲ್ ಮಾಡಬೇಕು, ಹಿಂಗೆ ಹೇರ್ ಸ್ಟೈಲ್ ಇರಬೇಕು, ಈ ಥರ ಬಂಗಾರ ಹಾಕೋಬೇಕು, ಹಿಂಗೆ ಗಾಡಿಯೊಳಗೆ ನಾನು ತಿರುಗಾಡಬೇಕು, ಇದೇ ಥರನೇ ನನ್ನ ಮನೆಯೊಳಗೆ ನಾನು ಇರಬೇಕು, ಎಲ್ಲರೂ ನನ್ನ ಅನುಸಾರ ನಡಿಬೇಕು. ಬಾಬಾ ಹೇಳ್ತಾರ, ನಾಟಕ ಇದು ನಾಟಕದ ನಾಟಕದಲ್ಲಿ ನಿನಗೂ ಮತ್ತು ಎಲ್ಲರಿಗೂ ಏನು ರೋಲ್ ಸಿಕ್ಕಿದೆ ಅದರ ಅನುಸಾರನೇ ನಡೀತದೆ. ಭಲೇ ಗೈಡ್ ಮಾಡು, ಆದರೆ ಹಿಂಗೆ ಇರಬೇಕು, ನಾ ಹಿಂಗೆ ತೊಡಬೇಕು, ನನಗೆ ಹಿಂಗೆ ಉಣ್ಲಿಕ್ಕಿರಬೇಕು ಅನ್ನುವಂಥದ್ದೇನಿದೆಯಲ್ಲ, ಇದು ಇಚ್ಛಾ ಅಷ್ಟೇ ಅಲ್ಲ. ಬಾಬಾ ಹೇಳ್ತಾರೆ ಚೀಚಿ ಇಚ್ಛೆಗಳು. ಈ ಚೀಚಿ ಇಚ್ಛೆಗಳು ಎಲ್ಲಿವರೆಗಿರ್ತದೋ ಅಲ್ಲಿವರೆಗೂ ಆತ್ಮ ತನ್ನ ಸತ್ಯ ಸತೋಪ್ರಧಾನ ಅವಸ್ಥೆ ಅನುಭವ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬಾಬನ್ ಮಗುವಾಗಿ ನಾಲೇಜನ್ನು ತಿಳ್ಕೊಂಡು ಕೂಡ ನಾವು ಸದ್ಗತಿಯ ಜೀವನ್ ಮುಕ್ತಿಯ ಅನುಭವ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ನಾವು ದೇಹಭಾನದಿಂದ ಪರೆ ಆಗಬೇಕು. ದೇಹ ಅಭಿಮಾನ ವಾಲೆ ಸರ್ವಿಸ್ ಕರ್ ನಹಿ ಸಕ್ಕೆಂಗೆ. ಯಾರು ಉಡುವ, ಉಣುವ, ತೊಡುವ ಇಚ್ಛಾ ಇರ್ತದ, ಭಾಳ ಇಂಟ್ರೆಸ್ಟ್ ಇರ್ತದ, ಅಂಥವರು ದೇಹ ಅಭಿಮಾನ
ಒಳಗೆ ಅದಾರ, ದೇಹಾಭಿಮಾನ ಮುರುಕುಳೋ ಪುರುಷಾರ್ಥನೆ ಮಾಡೋದಿಲ್ಲಂದ್ರ ಅವ್ರೇನು ಸೇವಾ ಮಾಡ್ತಾರಂತಾರೆ ಬಾಬಾ. ದೇಹ ಅಭಿಮಾನದವರು ಎಂದೂ ಸೇವಾ ಮಾಡೋಕ್ಕೆ ಸಾಧ್ಯ ಇಲ್ಲ. ದೇಹಿ ಅಭಿಮಾನಿ ಬನ್ನ ಪಡೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ ಆತ್ಮ ಅಭಿಮಾನಿ ಆಗಬೇಕು. ಭಗವಾನ್ ಕೆ ಬಚ್ಚೆ ಕೋ ತೋ ಮೈಟ್ ಚಾಹಿಯೇ, ವೋ ಹೈ ಯೋಗ ಕಿ. ಬಾಬಾ ಅಂತಾರೆ ಭಗವಂತನ ಮಕ್ಕಳಿಗೆ ಶಕ್ತಿ ಬೇಕು. ಯಾವ ಶಕ್ತಿ? ಮಾಯೆ ಮೇಲೆ ವಿಜಯ ಆಗುವಂಥ ಶಕ್ತಿ, ಈ ಇಚ್ಛೆಗಳ ಮೇಲೆ ವಿಜಯ ಆಗುವಂಥ ಶಕ್ತಿ, ಅದು ಬರ್ತದೆ ಯೋಗದಿಂದ. ಬಾಬಾ ತೋ ಸಭಿ ಬಚ್ಚೋಂ ಕೋ ಜಾನ್ ಸಕ್ತೆ ಹೈ ನಾ, ಬಾಬಾ ಜಟ್ ಬತಾ ದೇಂಗೆ ಯಹ ಯಹ ಖಾಮಿಯಾ ನಿಕಾಲೋ. ಬಾಬಾ ಅಂತೂ ಎಲ್ಲರಿಗೂ ಎಲ್ಲಾರ್ದು ಗೊತ್ತಿದೆ ಬಾಬಾಗ ಯಾರೊಳಗೆ ಏನು ಇಚ್ಛಾ ಕಮ್ಮಿ ಕಮ್ಜೋರಿ ಅದಾವಂತ. ಅದಕ್ಕೆ ಬಾಬಾ ಹೇಳ್ತಾರೆ ಇಂಥ ಇಚ್ಛೆಗಳೇನು ನೀನು ಇಟ್ಕೊಂಡಿದೆಯಲ್ಲ ಇವನ್ನೆಲ್ಲ ತಕ್ಕೋ. ಯಾಕಂದರೆ ಆ ಇಚ್ಛೆಗಳಿಂದ ನಾವು ತಿಳ್ಕೊಂಡಿದ್ದೀವಿ, ಮಾಯಾ ನಮ್ಗೆ ಆ ಇಚ್ಛೆಗಳನ್ನು ತುಂಬಿದೆ, ನಾವು ತಿಳ್ಕೊಂಡಿದ್ದೀವಿ ಒಳ್ಳೆಯ ಬಟ್ಟೆ ಹಾಕ್ಕೊಂಡ್ರೆ ನಾನು ಖುಷಿರ್ತೀನಿ, ಎಲ್ಲರೂ ವಾಹ್ ವಾಹ್ ಅಂತಾರ, ಇದರಿಂದ ನನಗೆ ಪ್ರಶಂಸೆ ಆಗ್ತದ, ನಾನು ಇದರಿಂದ ಖುಷಿರ್ತೀನಿ ಅಂತ. ನಾನು ಒಳ್ಳೆ ತಿನ್ನೋದ್ರಿಂದ ನಾನು ಖುಷಾಗ್ತೀನಿ, ಮೈಂಡ್ ಖುಷಾಗ್ತದ ಅಂತ ನಾವು ತಿಳ್ಕೊಂಡಿದ್ದೀವಿ. ಆದರೆ ಇಲ್ಲಿವರೆಗೆ ಏನೆಲ್ಲ ಹಾಕ್ಕೊಂಡಿವಿ, ಊಟ ಮಾಡಿದ್ದೀವಿ, ತಿರುಗಾಡಿದ್ದೀವಿ, ಅದರಿಂದ ಯಾವ ಖುಷಿನೂ ಸಿಕ್ಕಿಲ್ಲ. ಭಲೇ ಟೆಂಪ್ರರಿ ಇದ್ರೂ ಕೂಡ ಅಲ್ಲಿ ಹಾನಿ ಇದೆ. ಇನ್ನೊಂದಿಷ್ಟು ದೇಹಭಾನದ ಪರ್ದ, ದೇಹಭಾನದ ಲೇಯರ್ ಹೆಚ್ಚಾಗ್ತಾ ಹೋಗಿದೆ ಹೊರತಾಗಿ ನಾವು ಜೀವನ್ಮುಕ್ತ ಅವಸ್ಥಾ ಅನುಭವ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಬಾಬಾ ಹೇಳ್ತಾರೆ ಮಕ್ಕಳೇ, ಈ ದೇಹಭಾನ ಏನಿದೆಯಲ್ಲ ಇದು ಹೋಗಬೇಕು ಅಂತಂದರೆ ಮೀಡಿಯಮ್ ಲೆವೆಲ್ನಾಗಿರು. ಬಾಬಾ ಯಾವಾಗಲೂ ಹೇಳ್ತಾರೆ ಭಾಳ ಕೆಳಮಟ್ಟದಾಗೂ ಈ ಜೀವನ ಮಾಡಬೇಡ್ರಿ, ಹೈ ಲೆವೆಲ್ನ ಜೀವನೂ ಮಾಡಬೇಡ್ರಿ, ಮೀಡಿಯಮ್ಮಲ್ಲಿ ಇರ್ರಿ. ಅಂದಾಗ ಮಾತ್ರ ಈ ದೇಹ ಅಭಿಮಾನ ಮುರಿಲಿಕ್ಕೆ ಸಾಧ್ಯ ಇದೆ. ಆ ದೇಹ ಅಭಿಮಾನ ಮುರಿಯದೆ ನಾನು ಹೈಯರ್ ಕಾನ್ಷಿಯಸ್ಗೆ ಹೋಗೋಕ್ಕೆ ಸಾಧ್ಯ ಇಲ್ಲ ಮತ್ತು ಸುಪ್ರೀಂ ಕಾನ್ಷಿಯಸ್ ಬಾಬನ ಜೊತೆಗೆ ಕಂಬೈಂಡ್ ಆಗಿ ಸತ್ಯದ ಅನುಭವ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. तो तुम बच्चों को नशा चाहिए कि यह एक ही हट्टी है जहाँ सबको आना है, एक दिन यह सन्यासी आदि सब आएंगे. ಬಾಬಾ ಹೇಳ್ತಾರೆ ಇದು ಒಂದೇ ಹಟ್ಟಿ, ಇದು ಒಂದೇ ಮನೆ, ಇದು ಒಂದೇ ಮುಕ್ತಿಧಾಮ. ಇದು ಬಾಬಾನ ಸ್ಥಾನ ಏನಿದೆ, ಬಾಬನ ಮನೆ ಏನಿದೆಯಲ್ಲ, ಇದು ಒಂದೇ ಸದ್ಗತಿ ಸಿಗುವಂತಹ ಸತ್ಯ ಎಸ್ಲಂ, ಸತ್ಯಸ್ಥಾನ, ಮುಕ್ತಿ ಸ್ಥಾನ ಇದೆ. ಇಲ್ಲೇ ಶಾಂತಿ, ಇಲ್ಲೇ ಸುಖ, ಇಲ್ಲೇ ಸತ್ಯ ಜ್ಞಾನ ಸಿಗ್ತದೆ, ಇಲ್ಲೇ ಮುಕ್ತಿ ಸಿಗ್ತದೆ. ಅಂದಮೇಲೆ ಎಲ್ಲರೂ ಇಲ್ಲಿಗೆ ಬರಲೇಬೇಕಂತಾರೆ ಬಾಬಾ. ಸನ್ಯಾಸಿಗಳು ಕೂಡ ಇಲ್ಲಿ ಬರ್ತಾರೆ, ಧರ್ಮಾತ್ಮರು ಕೂಡ ಇಲ್ಲಿಗೆ ಬರ್ತಾರೆ. ಏಕ್ ಹಿ ಹಟ್ಟಿ ಹೇ ತೋ ಜಾಯಿಂಗೆ ಕಹಾ. ಬಾಬಾ ಹೇಳ್ತಾರೆ ಅಂಡರ್ಲೈನ್, ಇದು ಒಂದೇ ಹಟ್ಟಿ ಇದೆ ಅಂದರೆ ಸದ್ಗತಿ ಕೊಡುವ ಶಿವ ಬಾಬಾನ ಹತ್ರ. ಎಲ್ಲಿ ಬರೋದು? ಶಿವ ಬಾಬಾನ ಹತ್ರ. ಶಿವ ಬಾಬಾನ ಹತ್ರ ಮಾತ್ರ ಇದು ಒಂದು ಹಟ್ಟಿ ಇದೆ. ಎಲ್ಲಿಗೆ ಹೋಗ್ತೀರಿ ಅಂತಾರೆ ಬಾಬಾ. ಸದ್ಗತಿ ಎಲ್ಲರೂ ಅಲ್ದಾಡೋದು ಸದ್ಗತಿಗಾಗಿ, ಸದ್ಗತಿ ಕೊಡೋರೇ ಶಿವ ಬಾಬಾ ಒಬ್ಬರೇ. ಅಂದಮೇಲೆ ಎಲ್ಲರೂ ಬರ್ಬೇಕು ಯಾರ ಹತ್ರ? ಶಿವ ಬಾಬಾರ ಹತ್ರ. ಸಬ್ಕಾ ಸದ್ಗತಿ ದಾತಾ ಏಕ್ ಬಾಬಾ ಏನಾ, ಐಸಾ ಜಬ್ ನಶಾ ಚಡೆ ತಬ್ ಬಾತ್ ಏನಾ. ಬಾಬಾ ಅಂತಾರೆ ಮಕ್ಕಳೇ, ನಿಮಗೇನು ನಶಾ ಇರಬೇಕು? ನನ್ನ ಸದ್ಗತಿ ಅಂದರೆ ನನ್ನ ಎಲ್ಲ ದುಃಖದಿಂದ, ಎಲ್ಲ ರೀತಿಯ ಚಿಂತೆಯಿಂದ, ಎಲ್ಲ ರೀತಿಯ ಇಚ್ಛೆಯಿಂದ ಮುಕ್ತ ಮಾಡಿ ನನ್ನ ಮೂಲ ಅವಸ್ಥಾ, ನನ್ನ ಮೂಲ ಪರಮ ಶಾಂತಿಯ ಕಡೆಗೆ ಕರ್ಕೊಂಡು ಹೋಗುವಂಥದ್ದು ಏನು ನಾಲೆಜ್ ಕೊಡ್ತಾರಲ್ಲ ಬಾಬಾ, ಅದು ಕೇವಲ ಬಾಬಾ ಮಾತ್ರ ಕೊಡ್ತಾರೆ. ಸದ್ಗತಿ ಕೇವಲ ಬಾಬಾ ಮಾತ್ರ ಕೊಡ್ತಾರೆ, ಅವರಿಂದ ಮಾತ್ರ ಸಿಗ್ಲಿಕ್ಕೆ ಸಾಧ್ಯ ಇದೆ. ಅಂದಮೇಲೆ ಸದ್ಗತಿ ಕೊಡುವಂತಹ ತಂದೆಯನ್ನೇ ಬಿಟ್ಟು ಬೇರೆ ಎಲ್ಲರೇ ಹೋದರೆ ಏನರ ಸಿಗೋಕ್ಕೆ ಸಾಧ್ಯ ಏನು? ಅವರೇ, ನಾ ಯಾರ ಹತ್ರ ಹೊಂಟೀನಿ ಗುರು ಗೋಸಾಯಿ, ನಾ ಯಾರ ಹತ್ರ ಹೋಗ್ತೀನಿ ದೇವಿ ದೇವತೆಗಳು, ಅವರೇ ಶಿವಬಾಬನ ಹತ್ರ ಬಂದು ಸದ್ಗತಿ ತೊಗೋಬೇಕಂದ್ರೆ ನಾನು ಅಲ್ಲಿ ಹೋದರೆ ಸದ್ಗತಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಬಾಬಾ ಹೇಳ್ತಾರೆ ಈ ಮಾತು ನೆನಪಿಟ್ಕೊಡ್ರಿ, ಅಂದಾಗ ಏನಾದರೂ ನೀವು ಒಂದು ಕೆಲಸಕ್ಕೆ ಉಪಯೋಗ ಆಗ್ತೀರಿ. ಇಂದಿನ ಮುರಳಿಯ ಮುಖ್ಯ ಮಹಾವಾಕ್ಯಗಳು: ಖಾನೆ ಪೀನೆ ಕಿ ಚೀಚಿ ತಮನ್ನಾओं को छोड़ ದೇಹಿ ಅಭಿಮಾನಿ ಬನ್ ಸರ್ವಿಸ್ ಕರ್ನಿ ಹೇ. ಬಾಬಾ ಹೇಳ್ತಾರೆ ತಿನ್ನುವ, ಉಣ್ಣುವ ಈ ಎಲ್ಲ ಇಚ್ಛೆಗಳನ್ನು ಬಿಟ್ಟು ದೇಹಿ ಅಭಿಮಾನಿಯಾಗುವ ಸೇವೆಯನ್ನು ಮಾಡಬೇಕಾಗಿದೆ. ಸತ್ಯ ಸೇವಾ, ಸತ್ಯ ಸೇವಾ ಅಂತಂದರೆ ಆತ್ಮಸ್ಥಿತಿಯಲ್ಲಿ ಸ್ಥಿತ ಆಗುವುದೇ ಸತ್ಯವಾದಂಥ ಸೇವಾ. ಇಂಥ ಒಂದು ಸೇವೆಯ ಒಂದು ಅವಸ್ಥೆಗೆ ನಾನು ಹೋಗಬೇಕು ಅಂತಂದರೆ ಈ ಉಣ್ಣುವುದು, ತಿನ್ನುವುದು, ಕುಡಿಯುವುದು, ತಿರುಗಾಡುವುದು, ಉಡುವುದು, ತೊಡುವುದು ಇವೇನು ಇಚ್ಛೆಗಳದಾವಲ್ಲ, ಚೀಚಿ ಇಚ್ಛಾ, ಬಾಬಾ ಹೇಳ್ತಾರೆ ಇವುಗಳಿಂದ ಮುಕ್ತ ಆಗಬೇಕಿದೆ. ಬೇಸಿಕಲಿ ನಾವು ನೋಡಿದರೆ ಈ ನಾಟಕದಲ್ಲಿ ಕಲಿಯುಗದಲ್ಲಿ ಮನುಷ್ಯನಿಗೆ 2 ವಸ್ತುಗಳ ಕಡೆಗೆ ಬಹಳ ಆಸಕ್ತಿ ಇದೆ. ಒಂದು ಕಾಮವಾಸನೆ, ಎರಡನೇದು ಉಣ್ಣುವುದು, ತಿನ್ನುವುದು, ಉಡುವುದು, ತೊಡುವುದು. ಈ 2 ವಿಷಯಗಳ ಮೇಲೆ ಒಂದು ವೇಳೆ ಸಂಯಮ
ನಮ್ಮಲ್ಲಿ ಬಂದಿದ್ದೇ ಆದರೆ, ಇವುಗಳ ಮೇಲೆ ಹತೋಟಿ ಬಂದಿದ್ದೇ ಆದರೆ ಅವಶ್ಯ ನಾವು ಆತ್ಮ ಅಭಿಮಾನಿ ಸ್ಥಿತಿಯ ಕಡೆಗೆ ತಲುಪಲಿಕ್ಕೆ ಬಹಳ ಸಪೋರ್ಟ್ ಆಗ್ತದೆ. ಅಂದರೆ ಬಾಬಾ ನಮಗೆಂದೂ ಕೂಡ ಉಣಬೇಡ್ರಿ ತಿನ್ನಬೇಡ್ರಿ ಅಂತ ಹೇಳಿಲ್ಲ. ಶರೀರಕ್ಕೇನು ಅವಶ್ಯಕ್ಕಿದೆ ಅದನ್ನಂತೂ ಹಾಕಲೇಬೇಕು ಆಹಾರ. ಆದರೆ ಬಾಬಾ ಹೇಳೋದು ಆ ಕಡೆಗೆ ಆಸಕ್ತಿ, ತಿನ್ನಬೇಕು ಉಣಬೇಕು ಅನ್ನೋದ್ರ ಕಡೆಗೆ ನಿಮಗೆ ಗಮನ ಹೋಗೋದು. ಹಸಿವಾದಾಗ ಶರೀರಕ್ಕೆ ಊಟ ಹಾಕೋದು ಬೇರೆ, ಆದರೆ ಈ ಥರ ಉಣಬೇಕು ತಿನ್ನಬೇಕು ಉಡಬೇಕು ಅಂತ ಇಂಟ್ರೆಸ್ಟ್ ತಮ್ಮ ಗಮನ ಪದೇ ಪದೇ ಆ ಕಡೆ ಹೋಗ್ತದತ್ತಂದ್ರೆ ಆತ್ಮಾಭಿಮಾನಿ ಸ್ಥಿತಿಯನ್ನು ಮುಟ್ಟೋದು ಪಾಸಿಬಲ್ ಅಲ್ವೇ ಅಲ್ಲ. ಯಾಕೆ ಅಂತಂದರೆ ಈ ಸಮಯದೊಳಗೆ ಅದು ಏನೆಲ್ಲ ಇದೆ, ಡಯಟ್ ಮಾಡೋದೇ ಇರ್ಬೋದು. ಇವನ್ ಡಯಟ್ ಮಾಡ್ತೀನಿ, ನನಗೆ ಅದೆಲ್ಲ ಏನು ತಿನ್ನಬೇಕಂತಿಲ್ಲ, ನಾನು ಭಾಳ ಕರೆಕ್ಟ್ ಎಕ್ಸರ್ಸೈಸ್ ಮಾಡ್ತೀನಿ, ಎಕ್ಸರ್ಸೈಸ್ ಕಡೆಗೂ ನನಗೆ ಭಾಳ ಇಂಟ್ರೆಸ್ಟ್ ಇದೆ, ನಂದು ಈ ಥರ ಇದು ತಿನ್ನಬೇಕು ಇದು ತಿನ್ನಬಾರ್ದು ಅನ್ನೋದ್ರ ಕಡೆಗೂ ಏನಾದರೂ ನಂದು ಇಂಟ್ರೆಸ್ಟ್ ಅದ ಅಂತಂದ್ರೆ ಅದೂ ಕೂಡ ನಮ್ಮ ಆತ್ಮಾಭಿಮಾನಿ ಸ್ಥಿತಿಗೆ ಮುಟ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಬಾಬಾ ಹೇಳೋದು ಉಣ್ರಿ ತಿನ್ನಿರಿ, ಆದರೆ ಇಚ್ಛಾ ಇದೇ ತಿನ್ನಬೇಕು ಇದು ತಿನ್ನಬಾರ್ದು, ಇದರಿಂದ ಹೀಗೆ ಕೆಟ್ಟಾಗ್ತದೆ, ಇದರಿಂದ ಒಳ್ಳೆಯದಾಗ್ತದೆ, ಇದು ಸೇರುವುದಿಲ್ಲ ಇದು ಸೇರ್ತದ ಅನ್ನುವಂಥದ್ದೇನಿದೆಯಲ್ಲ, ಈ ಎಲ್ಲ ವಿಚಾರಗಳಿಂದ ಈ ಸ್ಮೃತಿಯಿಂದಲೂ ಕೂಡ ಭಿನ್ನ ಆದರೆ ಮಾತ್ರ ನಾವು ಆತ್ಮ ಅವಸ್ಥಾ ದೇಹಿ ಅಭಿಮಾನಿ ಸ್ಥಿತಿಯನ್ನು ತಲುಪಲಿಕ್ಕೆ ಸಾಧ್ಯದೆ. ಆಗ ಸೇವೆಯನ್ನು ಮಾಡೋದಕ್ಕೂ ಸಾಧ್ಯದೆ. ಯಾದ್ ಸೆ ಮೈಟ್ ಲೇ ನಿರ್ಭಯ ಅವರ ಅಡೋಲ್ ಅವಸ್ಥಾ ಬನಾನಿ ಹೇ. ಬಾಬಾರ ನೆನಪು ಮಾಡಿ ಶಕ್ತಿಯನ್ನು ತುಂಬಿಕೊಂಡು ನಿರ್ಭಯ ಮತ್ತು ಅಡೋಲ್ ಅವಸ್ಥಾ ಸ್ಥಿತಿಯನ್ನು ಮಾಡ್ಕೋಬೇಕಾಗಿದೆ. ಜೋ ಪಡಾಯಿ ಮೇ ಥೀಕೆ ಹುಷಾರ್ ಹೇ ಉನ್ಕಾ ರಿಗಾರ್ಡ್ ರಖ್ನಾ ಹೇ. ಯಾರು ಈ ವಿದ್ಯೆಯಲ್ಲಿ ಹುಷಾರಿದ್ದಾರೆ ಅಂಥವರಿಗೆ ಗೌರವವನ್ನು ಕೊಡಬೇಕಿದೆ. ಜೋ ಭಟಕ್ ರಹೆ ಹೇ ಉನ್ಕೋ ರಾಸ್ತಾ ಬತಾನೆ ಕಿ ಯುಕ್ತಿ ರಚನಿ ಹೇ, ಸಬ್ಕಾ ಕಲ್ಯಾಣ ಕರ್ನಾ ಹೇ. ಯಾರು ಈ ವಿದ್ಯೆಯಲ್ಲಿ ಹುಷಾರಿದ್ದಾರೆ ಅಂಥವರಿಗೆ ಗೌರವವನ್ನು ಕೊಡಬೇಕು. ಯಾರು ಅಲ್ದಾಡ್ತಾ ಇದ್ದಾರೆ ಅಂದರೆ ಒಂದು ಭಗವಂತನನ್ನು ಭಕ್ತಿಯಲ್ಲಿ ಹುಡುಕ್ತಾ ಇದ್ದಾರೆ, ಒಂದು ರೀತಿ ಅಲ್ದಾಡುವಿಕೆ. BK ಆದಮೇಲೂ ಕೂಡ ಯಾವ ಜ್ಞಾನ ಸರಿ, ಯಾರು ಕ್ಲಾಸ್ ಸರಿ, ಯಾರು ಏನು ಹೇಳ್ತಾರೆ, ಯಾರು ಏನಂತ ಬುದ್ಧಿ ಈಗೂ ಅಲ್ದಾಡ್ತಾ ಇದೆಯಲ್ಲ, ಅಂಥವರಿಗೆ ಮಾರ್ಗವನ್ನು ಹೇಳುವ ಯುಕ್ತಿ ರಚಿಸಬೇಕು. ಸರ್ವರಿಗೂ ಕಲ್ಯಾಣ ಮಾಡಬೇಕಾಗಿದೆ. ಅಂದರೆ ಎಲ್ಲರದೂ ಆತ್ಮ ಅಭಿಮಾನಿ ಸ್ಥಿತಿಯ ಕಡೆಗೆ ಕರ್ಕೊಂಡು ಹೋಗುವಂಥ ಯುಕ್ತಿಯನ್ನು ರಚಿಸಬೇಕಿದೆ. ವರದಾನ್ अपने महत्व व कर्तव्य को जानने वाले सदा ಜಾಗತಿ ಜ್ಯೋತ್ ಭವ. ತಮ್ಮ ಮಹತ್ವ ಮತ್ತು ಕರ್ತವ್ಯವನ್ನು ತಿಳ್ಕೊಂಡಿರುವಂಥವರೇ ಸದಾ ಜಾಗೃತ ಜ್ಯೋತಿ ಭವ. ಅಪ್ನಾ ಮಹತ್ವ ಅಂದರೆ ನನಗೀಗ ಬಾಬಾರ ನಾಲೇಜಿಂದ ತಿಳಿದಿದೆ, ನಾನು ಬಾಪ್ ಸಮಾನ್ ನಿರಾಕಾರ ಆತ್ಮ ಇದ್ದೀನಿ, ಬಾಪ್ ಸಮಾನ್ ಸತೋಗುಣಿ ಆತ್ಮ ಇದ್ದೀನಿ ಅನ್ನುವಂಥ ಸತ್ಯ ನನಗೆ ತಿಳಿದಿದೆ ಅಂದಮೇಲೆ ಆ ಸತ್ಯ ಆತ್ಮ ಆಗಿರುವ ಮಹತ್ವನೂ ಸದಾ ನೆನಪಿರಬೇಕು. ಮತ್ತು ಸೋಲ್ ಕಾನ್ಷಿಯಸ್ ಸ್ಥಿತಿ, ಸತೋ ಪ್ರಧಾನ ಸ್ಥಿತಿ ಏನಿದೆಯಲ್ಲ ಆ ಸ್ಥಿತಿಯನ್ನು ತಲುಪಿದಾಗಲೇ ನಾವು ಸಫರಿಂಗಿಂದ ಮುಕ್ತ ಆಗಲಿಕ್ಕೆ ಮತ್ತು ಇನ್ನೊಬ್ಬರ ದುಃಖದಿಂದ ಮುಕ್ತ ಮಾಡಲಿಕ್ಕೆ ಸಾಧ್ಯ. ಸತ್ಯುಗ ಬರಬೇಕು ಅಂತಂದರೆ ಆತ್ಮ ಅಭಿಮಾನಿ ಸ್ಥಿತಿ ಬೇಕು, ಸತೋ ಪ್ರಧಾನ ಸ್ಥಿತಿ ಬೇಕು. ಆ ಸತೋ ಪ್ರಧಾನ ಸ್ಥಿತಿಗೆ ಎಲ್ಲರನ್ನ ತಲುಪಿಸುವಂಥದ್ದೇನು ಕೆಲಸ ಕಾರ್ಯ ನಂದಿದೆ, ನಂದು ಆತ್ಮನಿಗೆ ಈ ಮನಸ್ಸಿಗೆ ಕೊಡಲಾಗಿದೆ, ಆ ಕರ್ತವ್ಯನೂ ಯಾರು ತಿಳ್ಕೊಂಡಿದ್ದಾರ ಅಂಥವರೇ ಸದಾ ಜಾಗೃತ ಜ್ಯೋತಿ ಆಗಲಿಕ್ಕೆ ಸಾಧ್ಯ. आप बच्चे जग की ज्योति हो, आपके ಪರಿವರ್ತನ से ವಿಶ್ವ का ಪರಿವರ್ತನ ಹೋನಾ ಹೇ. ಬಾಬಾ ಹೇಳ್ತಾರೆ, ಮಕ್ಕಳೇ ನೀವು ಜಗತ್ತಿನ ಜ್ಯೋತಿಯಾಗಿದ್ದೀರಿ, ತಮ್ಮ ಪರಿವರ್ತನೆಯಿಂದನೇ ವಿಶ್ವದ ಪರಿವರ್ತನೆ ಆಗಲಿದೆ. ಅಂಡರ್ಲೈನ್. ಬಾಬಾ ಹೇಳ್ತಾರೆ, ಮಕ್ಕಳೇ ನೀವು ಜಗತ್ತಿನ ಜ್ಯೋತಿಯಾಗಿದ್ದೀರಿ. ಜಗತ್ತಿನ ಜ್ಯೋತಿ ಅಂದರೆ ಇಡೀ ಜಗತ್ತಿಗೆ ಜ್ಯೋತಿ, ಅರ್ಥಾತ್ ಇಡೀ ಜಗತ್ತಿಗೆ ಬೆಳಕು ಕೊಡೋರು ಅಂತ. ಬಾಬಾ ನಾವು ಮಕ್ಕಳಿಗೆ ಸೆಲೆಕ್ಟ್ ಮಾಡಿ ನಮಗೆ ಜ್ಞಾನದ ಬೆಳಕು ಬಾಬಾ ಕೊಟ್ಟಿದ್ದಾರೆ. ನಾವು ಆತ್ಮ ಬೆಳಕಿನ ಅನುಭವ ಮಾಡ್ತಾ ಬೆಳಕಿನಿಂದ ಸತ್ಯವನ್ನು ಅರ್ಥ ಮಾಡಿಕೊಂಡು ಆ ಸತ್ಯದಲ್ಲಿ ಸ್ಥಿತ ಯಾವಾಗ ಆಗ್ತೀವಿ, ನಾವು ಬೇರೆಯವರಿಗೆ ಬೆಳಕಾಗ್ತೀವಿ. ಅಂದರೆ ಆತ್ಮ ಸ್ಥಿತಿಯಲ್ಲಿ ಸ್ಥಿತ ಆಗೋದೇ ಬೆಳಕಾಗೋದು. ಯಾರಿಗೆ? ಇಡೀ ಜಗತ್ತಿನ ಬೆಳಕು ಅಂತಾರೆ ಬಾಬಾ. ಜಗತ್ತಿನ ಜ್ಯೋತಿ ನೀವು ಪರಿವರ್ತನೆ ಆದಾಗ ವಿಶ್ವ ಪರಿವರ್ತನೆ ಆಗ್ತದೆ. इसलिए बीती सो बीती कर अपने महत्व या कर्तव्य को जानकर सदा जागती ज्योत बनो. ಇಲ್ಲಿವರೆಗೆ ಏನೆಲ್ಲ ಆಗಿದೆ ಅದನ್ನು
ಬಿಟ್ಟು, ಅದನ್ನು ಮರೆತು, ಇಲ್ಲಿವರೆಗೆ ನಾನೇ ದೇಹ, ನಾನೇ ವ್ಯಕ್ತಿ, ಯಜಮಾಂತಿ ಏನೆಲ್ಲ ತಿಳ್ಕೊಂಡಿದ್ವಿ, ರೋಲ್ ಪ್ಲೇ ಮಾಡಿದ್ವಿ, ಅದನ್ನೆಲ್ಲ ಬಿಟ್ಟು ಈಗ ಬಾಬಾ ಯಾವಾಗ ನಾಲೆಜ್ ಕೊಟ್ಟಿದ್ದಾರೆ ಅಂದಮೇಲೆ ಅದರ ಮಹತ್ವ ಈಗ ತಿಳ್ಕೊ. ನೀ ಯಾರು? ನೀ ದುಃಖಿನೂ ಅಲ್ಲ, ಅಶಾಂತನೂ ಅಲ್ಲ, ನೀ ಸತ್ಯ ಸ್ವರೂಪ ಆತ್ಮ ಇದೀ ಅನ್ನುವಂಥದ್ದು ಮಹತ್ವವನ್ನು ತಿಳ್ಕೊಂಡು ನಾನು ಆತ್ಮ ಸದಾ ನನ್ನ ಆತ್ಮಸ್ಥಿತಿಯಲ್ಲಿರಬೇಕು, ನಾನು ಸತೋಪ್ರಧಾನ ಅವಸ್ಥಾ ತಲುಪಬೇಕು ಅಂತ ತಿಳ್ಕೊಂಡು ಬೇರೆಯವರನ್ನು ತಲುಪಿಸಬೇಕು. ಆ ತಲುಪಿದಾಗೆ ಅವರು ಅವರ ಜೀವನದ ಕಷ್ಟದಿಂದ ಹೊರಗೆ ಬರ್ತಾರಾ ಅನ್ನುವಂಥ ಕರ್ತವ್ಯ ಯಾರು ತಿಳ್ಕೊಂಡಿರ್ತಾರೋ ಅವರೇ ನಿಜವಾದ ಜಾಗೃತ ಜ್ಯೋತಿ. आप सेकंड में स्वपरिवर्तन से विश्व परिवर्तन कर सकते हो. ತಾವು ಸೆಕೆಂಡಿನಲ್ಲಿ ಸ್ವಯಂ ಪರಿವರ್ತನೆಯಿಂದ ವಿಶ್ವ ಪರಿವರ್ತನೆಯನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಅಂಡರ್ಲೈನ್, ಸೆಕೆಂಡಿನಲ್ಲಿ ಎಂದಾದರೂ ವಿಶ್ವ ಪರಿವರ್ತನೆ ಮಾಡೋಕ್ಕೆ ಸಾಧ್ಯನೋ? ಎಷ್ಟೆಲ್ಲ ತಲೆ ಹೊಡ್ಕೊಂಡ್ರೂ ಒಂದು ಸ್ವಲ್ಪ ಚೇಂಜ್ ಆಗದೇ ಇರುವಂಥ ಈ ಜಗತ್ತು ಅಥವಾ ಒಬ್ಬ ವ್ಯಕ್ತಿ, ಒಂದು ಘಟನೆ, ಇಡೀ ಜಗತ್ತು ಹೆಂಗೆ ಚೇಂಜ್ ಆಗ್ತದೆ? ಅದಕ್ಕೆ ಬಾಬಾ ನಾಲೆಜ್ ನಮ್ಗೆ ಈ ರೀತಿ ಕೊಡ್ತಾರೆ. ಯಾವಾಗ ನಾನು ಈ ಮಹತ್ವ ತಿಳ್ಕೊತೀನಿ, ನನಗೆ ಮಹತ್ವ ಕೊಡ್ತೀನಿ, ದುಃಖ ನಾ ಅಲ್ಲ, ಚಿಂತೆ ನಾನಲ್ಲ, ಈ ಜಗತ್ತಿನಲ್ಲಿ ಕಾಣುವಂತಹ ಯಾವ ಒಂದು ಕುಂದು ಕೊರತೆನೂ ನಾನಲ್ಲ, ನಾನಂತೂ ನಿರಾಕಾರ ಸತ್ಯ ಸ್ವರೂಪ ಶಾಂತ ಸ್ವರೂಪ ಆತ್ಮ ಇದ್ದೀನಿ ಅನ್ನುವುದಕ್ಕೆ ಯಾವಾಗ ಮಹತ್ವ ಕೊಡ್ತೀನೋ, ನಾನೊಬ್ಬ ಸತೋ ಪ್ರಧಾನ ಆತ್ಮ ಇದ್ದೆ, ನಾನು ಇದ್ದೀನಿ, ಮುಂದೂ ಇರ್ತೀನಿ ಅನ್ನುವಂಥದ್ದು ನನ್ನ ಸ್ವರೂಪಕ್ಕೆ ಯಾವಾಗ ಮಹತ್ವ ಕೊಡ್ತೀನೋ, ಅದೇ ರೀತಿಯಾಗಿ ವಿಶ್ವದಲ್ಲಿ ಯಾರೆಲ್ಲ ಆತ್ಮ ಇದ್ದಾರೆ ಅವರೆಲ್ಲರೂ ಅವರಿಗೆ ಸಿಕ್ಕಂಥ ಆ್ಯಕ್ಟಿಂಗ್ ಮಾಡ್ತಿದ್ದಾರೆ. ಆ್ಯಕ್ಟಿಂಗ್ಗಳಿಗೇನು ಸಫರಿಂಗ್ ಇದೆ, ಆ್ಯಕ್ಟಿಂಗ್ಗಳಿಗೇನು ಅವರಿಗೆ ಸುಖ ಶಾಂತಿ ಸಮೃದ್ಧಿ ಅಂತಸ್ತಿದೆ, ಇದೆಲ್ಲ ನಾಟಕದಲ್ಲಿದೆ. ಅದು ನಾಟಕಕ್ಕೆ ಪ್ರಭಾವಿತ ಆಗದೆ ಸದಾ ಆ ಎಲ್ಲ ಆತ್ಮರ ಸತೋ ಪ್ರಧಾನ ಅವಸ್ಥೆಯನ್ನು ನೋಡ್ತೀನಿ. ಇದಕ್ಕೇ ಬಾಬಾ ಹೇಳ್ತಾರ, ದೃಷ್ಟಿಯ ಬದಲಾವಣೆ, ಜಗತ್ತಿನ ಬದಲಾವಣೆ, 1 ಸೆಕೆಂಡಿನಲ್ಲಿ ಇಡೀ ವಿಶ್ವ ಪರಿವರ್ತನೆ ಮಾಡುವಷ್ಟು ಶಕ್ತಿ ನಿಮ್ಮೊಳಗಿದೆ. ಅಂದರೆ 1 ಸೆಕೆಂಡ್ನಲ್ಲಿ ಯಾವಾಗ ಈ ನಾಲೆಜ್ ಬರ್ತದೆ ನನಗೆ, ನಾ ಯಾರು ಅಂತ, ಎಲ್ಲರೂ ಯಾರನ್ನು ತಿಳ್ಕೊತೀನಿ, ಆವಾಗ ನನ್ನ ದೃಷ್ಟಿಕೋನ ಈ ಜಗತ್ತಿನ ಪ್ರತಿಯಾಗಿ ಬದಲಾಗ್ತದೆ. तो सिर्फ ಪ್ರಾಕ್ಟೀಸ್ ಕರೋ, ಅಭಿ ಕರ್ಮಯೋಗಿ, ಅಭಿ ಕರ್ಮಾತೀತ್ ಸ್ಟೇಜ್. ಅದಕ್ಕಾಗಿ ಕೇವಲ ಈ ಪ್ರಾಕ್ಟೀಸ್ ಮಾಡಿರಿ. ಈಗೀಗ ಕರ್ಮಯೋಗಿಯಾಗಿ ಕರ್ಮ ಮಾಡಿರಿ, ಯೋಗಯುಕ್ತವಾಗಿ. ಈಗೀಗ ಕರ್ಮದಿಂದ ಅತೀತ್ ಕಂಪ್ಲೀಟ್ ನಿರಾಕಾರ ಸ್ಥಿತಿಯಲ್ಲಿ ಸ್ಥಿತಾಗ್ರಿ. तो जैसे आपकी रचना कछुआ सेकंड में सब अंग समेट लेता, ऐसे आप मास्टर रचना समेटने की शक्ति के आधार से सेकंड में सर्व संकल्पों को समाकर एक संकल्प में स्थित हो जाओ. ಬಾಬಾ ಹೇಳ್ತಾರೆ, ಆಮೆ ನಿಮ್ಮ ರಚನೆಯಾಗಿದೆ, ಆಮೆ ನಮ್ಮ ರಚನೆ ಆಗೋಕ್ಕೆ ಹೇಗೆ ಸಾಧ್ಯ? ಬಾಬಾ ಹೇಳ್ತಾರೆ, ಆಮೆಯಲ್ಲಿ ಏನು ಆ್ಯಕ್ಟಿವಿಟೀಸ್ ಇದೆ ಅದು ನಾವೆಲ್ಲ ಆತ್ಮಗಳ ಪ್ರಭಾವದಿಂದ ಆಗಿದೆ. ಆಮೆಯಲ್ಲಿ ಏನು ಸದ್ಗುಣ ಇದೆ, ಏನೇ ಡೇಂಜರ್ ಆದರೂ ಕೂಡ ತನ್ನ ಕರ್ಮೇಂದ್ರಿಯಗಳನ್ನು ಸೇಫಲ್ಲಿ ಇಟ್ಕೊಳ್ಳೋದು, ಅದು ನಿಮ್ಮದೇ ಗುಣ ಅಂತಾರೆ ಬಾಬಾ. ನಮ್ಮದೇ ಪ್ರಭಾವ ಆಮೆಯಲ್ಲಿ ಬಂದಿದೆ. ಇವನ್ ಚೇಳೊಳಗೂ ಕೂಡ ಕಡಿಯುವಂಥದ್ದೇನು ಗುಣ ಇದೆ, ಕಡಿಯುವ ಗುಣ, ಅದು ಕೂಡ ನಮ್ಮೊಳಗಿಂದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಅದು ನಿಮ್ಮ ರಚನೆ. ಪ್ರಾಣಿಗಳು, ಈ ಜಗತ್ತು, ಇದೆಲ್ಲ ನಿಮ್ಮ ರಚನೆಯಾಗಿದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಹೇಗೆ ನಿಮ್ಮ ರಚನೆಯಾದಂಥ ಆಮೆ 1 ಸೆಕೆಂಡಿನಲ್ಲಿ ತನ್ನ ಅಂಗಾಂಗಗಳನ್ನು ಸಮೇಟಿಸ್ಕೊಳ್ತದ, ಸಂಕ್ಷಿಪ್ತಗೊಳಿಸ್ಕೊಳ್ತದೆ, ಅದೇ ರೀತಿಯಾಗಿ ಬಾಬಾ ಹೇಳ್ತಾರೆ, ನೀವು ಮಾಸ್ಟರ್ ಸರ್ವಶಕ್ತಿಮಾನ್ ಆತ್ಮ ಶಕ್ತಿಯ ಆಧಾರದಿಂದ ಸೆಕೆಂಡಿನೊಳಗೆ ನಿಮ್ಮೆಲ್ಲ ಸಂಕಲ್ಪಗಳನ್ನು ಸಮೇಟಿಸ್ಕೊಂಡು ಸಂಕ್ಷಿಪ್ತಗೊಳಿಸಿಕೊಂಡು ಒಂದು ಶುದ್ಧ ಶ್ರೇಷ್ಠ ಸಂಕಲ್ಪದಲ್ಲಿ ಸ್ಥಿತ ಆಗ್ರಿ. स्लोगन, लवलीन स्थिति का अनुभव करने के लिए स्मृति विस्मृति की युद्ध समाप्त करो. ಲವ್ಲೀನ ಸ್ಥಿತಿ ಅನುಭವ ಮಾಡಬೇಕು ಅಂತಂದರೆ ಸ್ಮೃತಿ ವಿಸ್ಮೃತಿಯ ಯುದ್ಧವನ್ನು ಸಮಾಪ್ತ ಮಾಡಿರಿ. ಲವ್ಲೀನ ಸ್ಥಿತಿ ಅಂತಂದರೆ ನಾ ಆತ್ಮ ಆಗಿರುವ ಅನುಭವದಲ್ಲಿ ಸ್ಥಿತ ಆಗುವುದು ಲವ್ಲೀನ ಸ್ಥಿತಿ. ನಾ ಆತ್ಮ ನನ್ನ ತಂದೆ ಪರಮಾತ್ಮ ಭಗವಂತನಲ್ಲಿ ಅವನ ಪ್ರೇಮದಲ್ಲಿ ಮುಳುಗುವುದು ಕೂಡ ಲವ್ಲೀನ ಸ್ಥಿತಿ. ಈ ಸ್ಥಿತಿ ಅನುಭವ ಮಾಡಬೇಕಂದ್ರೆ ಸ್ಮೃತಿ ವಿಸ್ಮೃತಿ ರೋಲ್ನಲ್ಲಿದೆ. ಏನೇ ಒಂದು ನೆನಪು ಮಾಡ್ಕೊಳ್ಳೋದು, ಇದು ನೆನಪು ಆಗಬಾರ್ದಂತ ಅನ್ನೋದು, ಮರೆಯೋದು, ನೆನಪಿನಲ್ಲಿ ಇಟ್ಕೊಳ್ಳೋದು, ಇವೆರಡೂ ರೋಲ್ನಲ್ಲಿದೆ. ರೋಲ್ನಲ್ಲಿ ಕೆಲವೊಮ್ಮಂತೀವಿ ಇದನ್ನು ಮರಿಬೇಕು ಅಂತ, ರೋಲ್ನಲ್ಲಿ ಕೆಲವೊಮ್ಮಂತೀವಿ ಇದು ನೆನಪು ಮಾಡ್ಕೋಬೇಕು. ಈ ಎಲ್ಲ ಯುದ್ಧವನ್ನು ಸಮಾಪ್ತ ಮಾಡಿರಿ. ಇದು ಮರಿಬೇಕು, ನೆನಪಿಟ್ಕೊಳ್ಬೇಕು, ಇದೆಲ್ಲ ರೋಲ್ನಲ್ಲಿ. ಇದರಿಂದ ಪರೆ ನಾನು ಆತ್ಮ ಈ ಎರಡರಿಂದಲೂ ಪರೆಯಾಗಿರುವಂತಹ
ಟೈಮ್ ಬಾಂಡಿಂದ ಪರೆಯಾಗಿರುವಂತಹ ಸತ್ಯ ಸ್ವರೂಪ್ ನಿರಾಕಾರ ಆತ್ಮ ಇದ್ದೀನಿ ಅನ್ನುವ ಸ್ಮೃತಿ ನಿಮಗಿತ್ತು ಅಂತಂದರೆ ಸದಾ ಲವ್ಲೀನ್ ಅವಸ್ಥೆ ಅನುಭವ ಮಾಡಲಿಕ್ಕೆ ಸಾಧ್ಯ ಇದೆ. ಇಂದಿನ ಮುರಳಿಯ ವ್ಯಕ್ತಿಶಾರ ಕಂಬೈನ್ಡ್ ರೂಪದ ಸ್ಮೃತಿಯಿಂದ ಸದಾ ವಿಜಯಿಗಳಾಗ್ರಿ. मुझ रूह का करावनहार वह सुप्रीम रूह है, करावनहार के आधार पर मैं निमित्त करने वाला हूँ. ಬಾಬಾ ಹೇಳ್ತಾರೆ, ನಾನು ಆತ್ಮ, ನನ್ನ ಆತ್ಮನ ಮಾಡಿಸುವಂಥವ್ರು, ನನ್ನ ಮೂಲಕ ಮಾಡಿಸುವಂಥವ್ರು ಯಾರಿದ್ದಾರೆ? ಸುಪ್ರೀಂ ಶಿವಬಾಬಾ ಇದ್ದಾರೆ. ಕರಾವನ್ಹಾರ್ ಕೆ ಆಧಾರ್ ಪರ್ ಮೇ ನಿಮಿತ್ತ ಕರ್ನೆ ವಾಲಾ ಹೂँ. ಮಾಡಿಸೋರು ಶಿವಬಾಬಾ, ಮಾಡಿಸುವಂಥ ನಿಮಿತ್ತ, ಮಾಡುವಂಥ ಆತ್ಮ ನಾನು ನಿಮಿತ್ತಿದ್ದೀನಿ. ಮೇ ಕರನ್ಹಾರ್ ವೋ ಕರಾವನಹಾರ್, ನಾ ಮಾಡುವಂಥ ಆತ್ಮ ಶಿವಬಾಬಾ ನನ್ನ ಮೂಲಕ ಮಾಡಿಸುವಂಥವ್ರು. ಓ ಚಲಾ ರಹ ಮೇ ಚಲ್ ರಹಾ ಹೂँ. ಬಾಬಾ ನನ್ನೊಳಗೆ ನಾಲೇಜ್ ಕೊಟ್ಟಿರಲಿಲ್ಲ ಅಂತಂದರೆ ನಾನು ನಡಿಲಿಕ್ಕೆ ಸಾಧ್ಯ ಇಲ್ಲ. ಬಾಬಾ ನಾನು ನಡೀತಿದ್ದೀನಿ, ಬಾಬಾ ನನಗೆ ನಡೆಸ್ತಿದ್ದಾರೆ. ಹರ್ ಡೈರೆಕ್ಷನ್ ಪರ್ ಮುझ रूह के लिए संकल्प बोल कर में सदा हजूर हाजिर है, इसीलिए हजूर के आगे सदा मैं रूह भी हाजिर हूँ. ಸದಾ ಇಸಿ ಕಂಬೈನ್ಡ್ ರೂಪ್ ಮೇ ರಹೋ. ಸದಾ ಈ ಒಂದು ಕಂಬೈನ್ಡ್ ರೂಪದಲ್ಲಿ ಇರಬೇಕಿದೆ. ಓಂ ಶಾಂತಿ.